ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಕೃತಜ್ಞತಾಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಗೌರವಯುತ ವಂದನೆಗಳನ್ನ ಸಲ್ಲಿಸ್ತಾ, ಈ ದಿನ ನಾನು ಕರ್ಮಚಕ್ರದ ಬಗ್ಗೆ ಕೆಲವು ಆಧ್ಯಾತ್ಮಿಕ ಸತ್ಯಗಳನ್ನ, ಕೆಲವು ಸೂಕ್ಷ್ಮ ವಿಚಾರಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಭಾರತೀಯರಿಗೆ, ಅದರಲ್ಲೂ ಸನಾತನ ಧರ್ಮ ಪರಿಪಾಲಕರಿಗೆ, ಆಸ್ತಿಕರಿಗೆ, ಉಪಾಸಕರಿಗೆ ಭಗವಂತನಲ್ಲಿ ಭಕ್ತಿ ಮತ್ತು ನಂಬಿಕೆ ಇದ್ದು ಅವರವರ ಜೀವನ ಅವರವರ ಕರ್ಮಾನುಸಾರ ನಡೆಯುತ್ತೆ ಅನ್ನುವಷ್ಟು ಅರಿವು ಅವರಲ್ಲಿದೆ. ಮಾಡಿದ ತಪ್ಪು ಒಪ್ಪುಗಳು, ಒಳ್ಳೇದು ಕೆಟ್ಟದು ನಮ್ ಹಿಂದೆನೆ ಬರುತ್ತೆ. ಪಾಪ ನಮ್ಮನ್ನ ಕಾಡತ್ತೆ, ಪುಣ್ಯ ನಮ್ಮನ್ನ ಕಾಪಾಡತ್ತೆ ಅನ್ನುವಷ್ಟಾದ್ರೂ ತಿಳುವಳಿಕೆ, ಅರಿವು ಈ ಭರತ ಭೂಮಿಯ ಮಣ್ಣಿನಲ್ಲಿ ಜನಿಸಿದ ಪ್ರತಿಯೊಬ್ಬ ಭಾರತೀಯನಿಗೂ ಇರುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿ ಅವಿದ್ಯಾವಂತರೂ ಸೇರಿದಂಗೆ ಪ್ರತಿಯೊಬ್ಬರು ಹಳ್ಳಿನಲ್ಲಿರ್ಲಿ ಅಥವಾ ದೊಡ್ಡ ಪಟ್ಟಣದಲ್ಲಿರ್ಲಿ, ಒಂದಲ್ಲ ಒಂದು ಸಮಯ ಸಂದರ್ಭದಲ್ಲಿ ತಿಳಿದೋ ತಿಳಿದೇನೋ, ಕೋಪದಿಂದಾನೋ, ಬೇಸರದಿಂದಾನೋ, ಅಥವಾ ಜಿಗುಪ್ಸೆಯಿಂದಾನೋ, ಅಥವಾ ಅಸಹಾಯಕತೆಯಿಂದಲೋ, ಅಥವಾ ಅಪಹಾಸ್ಯ ಮಾಡಕ್ಕೋ ಬಾಯಲ್ಲಿ ಕರ್ಮ, ಪಾಪ, ಪುಣ್ಯ ಅಂತಲೋ, ಕರ್ಮ ಸಂಬಂಧಿತವಾಗಿ ದಿನನಿತ್ಯದ ಜೀವನದಲ್ಲಿ ಕರ್ಮ ಮತ್ತು ಕರ್ಮಫಲ ಕುರಿತು, ಪೂರ್ವಜನ್ಮ ಪುನರ್ಜನ್ಮಗಳ ಕುರಿತು ಮಾತನಾಡೋದು ಲೋಕಾರೂಢಿಯಾಗಿದೆ. ಉದಾಹರಣೆಗೆ, ಯಾವುದಾದ್ರೂ ಒಂದು ಅಸಹಾಯಕ ಸಂದರ್ಭದಲ್ಲಿ, ಆಧ್ಯಾತ್ಮಿಕ ತಿಳುವಳಿಕೆಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ, ಸ್ಥಿತಿಯಲ್ಲಿ, ಅಥವಾ ನಮ್ಮ ಸ್ಥಿತಿಗತಿಗಳು ಅರ್ಥವಾಗದೆ ಇರೋ ತರ ಆದಾಗ, ನಮ್ಗೆ ಭಗವಂತನಿಂದ ನ್ಯಾಯ ಸಿಗ್ತಾ ಇಲ್ಲ, ಭಗವಂತನ ಕೃಪೆ ನಮ್ಮ ಮೇಲೆ ಇಲ್ಲ ಅನ್ನುವಂತ ಒಂದು ಅನಿಸಿಕೆ ನಮ್ಮ ಮನಸ್ಸಲ್ಲಿ ಬರೋದು ನಿಜ. ಆ ಸಂದರ್ಭದಲ್ಲಿ ನಮ್ಗೆ ಏನ್ ಅನ್ಸಿರುತ್ತೆ? ಆ ಕ್ಷಣದಲ್ಲಿ ನನಗ್ ತಿಳಿದಂಗೆ ಈ ಜನ್ಮದಲ್ಲಿ ನನಗೆ ಬುದ್ಧಿ ಬಂದಾಗ್ಲಿಂದಾನು ನಾನೇನೂ ತಪ್ಪು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ನೋಯಿಸಿಲ್ಲ. ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದೀನೋ ಗೊತ್ತಿಲ್ಲ, ಪಡಬಾರದ ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ, ಯಾರಿಗೂ ಹೇಳಕ್ಕಾಗದೆ ಇರೋ ತರ ಅನುಭವಿಸ್ತಾ ಇದ್ದೀನಿ. ಮೋಸ ಅನ್ಯಾಯ ಮಾಡ್ತಾ ಇರೋರು ನಮ್ ಕಣ್ಮುಂದೆನೆ ಸುಖವಾಗಿದ್ದಾರೆ, ಮಾಡೋದೆಲ್ಲ ಮಾಡಿ ಪೂಜೆ ಪುನಸ್ಕಾರ ಜೋರಾಗೆ ಮಾಡ್ತಾ ಇದ್ದಾರೆ. ಅದನ್ನ ಭಯದಿಂದ ಮಾಡ್ತಾರೋ ಭಕ್ತಿಯಿಂದ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಮಾಡ್ತಾ ಇರೋ ಅನ್ಯಾಯ, ಮೋಸ ಆ ದೇವ್ರಿಗೆ ಕಾಣಿಸಲ್ವಾ ಅಂತಾನೋ, ಅಥವಾ ನಮ್ಮ ಹಣೆ ಬರಹವನ್ನ ಆ ದೇವರು ಬರೆದ್ ಕಳಿಸ್ತಾನಂತೆ, ನಾವ್ ಅಳಿಸೋಕ್ಕೂ ಆಗಲ್ವಂತೆ, ತಿದ್ದಕ್ಕೂ ಆಗಲ್ವಂತೆ, ಅವೆಲ್ಲವನ್ನ ಅನುಭವಿಸೇ ತೀರ್ಬೇಕಂತೆ, ಇನ್ನೂ ನಾವ್ ಅನುಭವಿಸ್ಬೇಕಾಗಿರೋದು ಏನೇನಿದೆಯೋ ಅಂತಲೋ, ಅಥವಾ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ರೆ ಆತ್ಮ ಸ್ವರ್ಗಕ್ಕೆ ಹೋಗುತ್ತಂತೆ, ಕೆಟ್ಟ ಕೆಲ್ಸಗಳನ್ನ ಮಾಡಿದ್ರೆ ನರ್ಕಕ್ಕೆ ಹೋಗುತ್ತಂತೆ, ಯಾರ್ ನೋಡಿದಾರ ಆತ್ಮನ, ಸ್ವರ್ಗ ನರ್ಕನ ಅಂತ ನಮ್ಮ ಅಜ್ಞಾನವನ್ನ, ಅಸಹಾಯಕತೆಯನ್ನ ತೋಡ್ಕೊಂಡಿರ್ತೀವಿ. ನಾವು ಅಜ್ಞಾನಿಗಳಾಗಿದ್ದಾಗ, ಅವ್ರಿವ್ರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದಾಗ, ಆತ್ಮಜ್ಞಾನದ ಸತ್ಯಜ್ಞಾನದ ತಿಳುವಳಿಕೆ ನಮ್ಮಲ್ಲಿ ಇಲ್ಲದೆ ಇದ್ದಾಗ, ಆಧ್ಯಾತ್ಮಿಕ ಜೀವನದ ಪರಿಚಯ ಇಲ್ಲದೆ ಇರುವಾಗ ಇಂಥ ಮಾತುಗಳು ನಮ್ಮಿಂದ ಬರುತ್ತೆ. ಮನುಷ್ಯನ ಒಂದು ಕೆಟ್ಟ ಸ್ವಭಾವ ಹೇಗೆ ಅಂದ್ರೆ, ಕೆಟ್ಟದಾದಾಗ, ಕಷ್ಟ ಬಂದಾಗ ದೇವರನ್ನ ಬೈಯೋದು, ಒಳ್ಳೇದಾದಾಗ ದೇವರನ್ನ ಮರೆಯೋದು, ನಾನು ನನ್ನಿಂದ ಅಂತ ಕೊಚ್ಕೊಳ್ಳೋದು. ಆದ್ರೂ ಕೆಲವಾರು ಸಲ ನಮ್ಮನ್ನ ಮೀರಿರುವಂತ ಯಾವುದೋ ಒಂದು ಶಕ್ತಿ ಇದೆ, ಭಗವಂತ ಎಲ್ಲೋ ಮೇಲಿದ್ದಾನೆ ಅಂತಾರಿಯೇ ಹೊರತು, ದೇವ್ರು ನಮ್ಮೊಳಗೆ ಇದ್ದಾನೆ, ನಾವೇ ದೇವರ ಅಂಶ ಅಂತ ಹೇಳಿದ್ರೆ ಅವ್ರು ನಂಬಲ್ಲ. ಪರಮಾತ್ಮ ಇದಾನೆ ಅನ್ನೋ ನಂಬಿಕೆ ಮಾನವನ್ಗಿದ್ದಾಗ ನಮ್ಮನ್ನ ಕಾಪಾಡು ಅಂತ ಬೇಡ್ಕೊಳ್ತಾರೆ. ಅಂತವ್ರು ಏನಂತ ಹೇಳ್ತಾರೆ, ನಾವ್ ಏನ್ ಮಾಡ್ ಬಂದಿದೀವೋ ಯಾರಿಗ್ ಗೊತ್ತು, ಆ ಭಗವಂತನ್ಗೇ ಗೊತ್ತು. ಯಾರ್ ಕಣ್ ತಪ್ಸಿದ್ರು ಆ ಭಗವಂತನ್ ಕಣ್ ತಪ್ಸೋಕಾಗಲ್ಲ. ಈಗ ಅವನ್ ಮಾಡಿದಾನೆ, ಮುಂದೆ ಖಂಡಿತ ಅನುಭವಿಸ್ತಾನೆ, ಅವನನ್ನ ದೇವ್ರು ನೋಡ್ಕೋತಾನೆ ಅಂತಾನೋ, ಅಥವಾ ಪ್ರೇಯರ್ ಮಾಡೋದು ಏನಂತ, ಭಗವಂತ ನೀನೇ ಅವರನ್ನ ಶಿಕ್ಷಿಸ್ಬೇಕು ಅಂತಾನೋ, ಅಥವಾ ನನ್ನನ್ನ ನೀನೇ ಕಾಪಾಡ್ಬೇಕು ಅಂತಾನೋ ಮೊರೆ ಹೋಗ್ತಾರೆ. ಮಾಡ್ಬಾರದನ್ನ ಮಾಡಿ ಮಹಡಿನಲ್ಲಿ ಮುಚ್ಚಿಟ್ಕೊಂಡ್ರು ಮೇಲಿರೋ ಮಹದೇವಂಗೆ ತಾನೇ ಮೊದ್ಲು ಕಾಣಿಸೋದು ಅನ್ನೋ ಮಾತನ್ನ ಕೇಳಿದೀನಿ ನಾನು ಹೇಳೋದನ್ನ. ಅವನ್ ತಾನೇ ಭಗವಂತ ತಾನೇ ನಮ್ ಲೆಕ್ಕನೆಲ್ಲ ಬರ್ಕೊಳ್ಳೋದು ಅಂತ ಕೂಡ ಅಂತಾರೆ. ಬಾಯಲ್ಲಿ ಭಗವಂತ ಅಂದ್ರು,
ಕೈಯಲ್ಲಿ ಮಾಡಿದ್ದೆಲ್ಲಿ ಹೋಗುತ್ತೆ ಅಂತನೋ ಭಗವಂತನ ನೆನಪಂತೂ ಬಂದಿರುತ್ತೆ. ನಮ್ಮ ಗುರುಗಳಾದ ಪತ್ರಿ ಸರ್ ಅವರು ಆ ಭಗವಂತನ ಪಾತ್ರ ಏನು ಅನ್ನೋದನ್ನ ಹೇಗ್ ಹೇಳಿದ್ದಾರೆ ಅಂದ್ರೆ, ಇದು ಧ್ಯಾನ ಕಸ್ತೂರಿನಲ್ಲಿ ಬಂದಿರೋ ವಿಚಾರನ ಹೇಳ್ತಾ ಇರೋದು. ಪರಮಾತ್ಮ ಅಂತನ್ನೋನು, ಆ ಭಗವಂತ ಒಬ್ಬ ಕ್ರಿಕೆಟ್ ಅಂಪೈರ್ ಇದ್ದ ಹಾಗೆ, ಆಟಗಾರರ ಆಟವನ್ನ ನಿಶ್ಶಬ್ದವಾಗಿ ನಿಯಮಾನುಸಾರ ಇದೆಯಾ ಅಂತ ಗಮನಿಸ್ತಾ, ಔಟ್ ಆದಾಗ ಔಟ್ ಕೊಡ್ತಾನೆ, ಬೌಂಡ್ರಿ ಹೋದ್ರೆ 4 ರನ್ಸ್ ಕೊಡ್ತಾನೆ, ಬೌಂಡ್ರಿಯಿಂದ ಆಚೆ ಹೋದ್ರೆ 6 ರನ್ ಕೊಡ್ತಾನೆ, ವೈಡ್ ಅಥವಾ ನೋ ಬಾಲ್ ಅಂತ ಸೂಚಿಸಿ ಈ ಗಳಿಕೆಯನ್ನ ಆಯಾ ಟೀಮ್ ಲೆಕ್ಕಕ್ಕೆ ಸೇರ್ಪಡೆ ಆಗೋ ಹಾಗೆ ಸೂಚಿಸ್ತಾನೆಯೇ ಹೊರತು ಆಡೋರ ಆಟವನ್ನ ನಿರ್ದೇಶಿಸೋದು ಇಲ್ಲ. ಯಾರಿಗೆ ಹೇಗೆ ಬೌಲ್ ಮಾಡ್ಬೇಕು ಅಂತಾಗ್ಲಿ ಅಥವಾ ಎಲ್ಲಿ ತಿದ್ದುಕೋಬೇಕು ಅಂತಾಗ್ಲಿ ಅಂಪೈರು ಆಟಗಾರರಿಗೆ ಕಿವಿ ಮಾತನ್ನ ಹೇಳಲ್ಲ. ಅವರವರ ಆಟಕ್ಕೆ ತಕ್ಕಂತೆ ಸೋಲು ಗೆಲುವು ಅನ್ನೋ ಪ್ರತಿಫಲ ನಿರ್ಧಾರ ಆಗೋ ಹಾಗೇನೆ ಆಧ್ಯಾತ್ಮಿಕ ಶಾಸ್ತ್ರಾನುಸಾರ, ಕರ್ಮ ಸಿದ್ಧಾಂತಾನುಸಾರ, ಜೀವನ ನಿಯಮಾನುಸಾರ ನೀವು ಪ್ರಾಣಿ ಹಿಂಸೆ ಮಾಡಿದ್ರೆ, ಮಾಂಸ ತಿಂದ್ರೆ ಹಿಂಸೆಗೆ ತಕ್ಕಂತೆ ರೋಗಗಳನ್ನ ಕಳಿಸ್ತಾನೆ. ಸುಳ್ಳು ಹೇಳಿದ್ರೆ, ಮಾಡಬಾರದನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಫಲ, ತಕ್ಕ ಪ್ರತಿಫಲ ಸಿಗುತ್ತೆಯೇ ಹೊರತು ನಿಮ್ಮ ಕರ್ಮಗಳನ್ನ ಪರಮಾತ್ಮ ನಿರ್ದೇಶಿಸೋದೂ ಇಲ್ಲ. ಕರ್ಮದ ಲೆಕ್ಕವನ್ನ ಪರಮಾತ್ಮ ತಿದ್ದೋದೂ ಇಲ್ಲ, ಅಳಿಸೋದೂ ಇಲ್ಲ. ಯಾಕೆಂದ್ರೆ ಬರ್ಕೊಳ್ಳೋರು ನೀವೇ, ತಿದ್ದಬೇಕಿರೋರು ನೀವೇ, ಅಳಿಸ್ಬೇಕಾಗಿರೋ ನೀವೇ ಅನ್ನೋದನ್ನ ಪತ್ರಿ ಸರ್ ಹೇಳಿದ್ದಾರೆ. ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು ಅಂತ ಪತ್ರಿ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಿಮ್ಮನ್ನ ನೀವೇ ತಿದ್ಕೊಳ್ಳೋವರೆಗೂ, ಸತ್ಯಗಳನ್ನ ತಿಳಿಯೋವರೆಗೂ, ಬುದ್ಧಿ ಕಲಿಯೋವರೆಗೂ ಮತ್ತೆ ಮತ್ತೆ ಪುನರ್ಜನ್ಮ ಕರ್ಮಚಕ್ರದಲ್ಲಿ ಸಾಗಿ ಬರಬೇಕಾಗಿರೋದು ಅವಶ್ಯಕ ಹಾಗೂ ಅನಿವಾರ್ಯ. ಕರ್ಮದ ನಿಯಮಗಳನ್ನ ಯಾರಿಂದಾನೂ ಸಹ ಮೀರಕ್ಕಾಗೋಲ್ಲ ಅಂತ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸಲ ಸರ್ ಅವರ ಉಪನ್ಯಾಸಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಕೆಲವರಿಗೆ ಕರ್ಮದ ಅರಿವಿರೋರು, ಪಾಪ ಪುಣ್ಯ, ದಾನ ಧರ್ಮದ ಬಗ್ಗೆ ಅಲ್ಪ ಸ್ವಲ್ಪದ ಅರಿವಿರೋರು ಏನಂತ ಮಾತಾಡ್ತಾರೆ, ಇಂಥ ಮನೆಗ್ ಸೇರಕ್ಕೆ, ಇಂಥ ಗಂಡನ್ ಕಟ್ಕೊಳ್ಳೋಕೆ, ಇಂತಹ ಮಕ್ಳನ್ ಪಡೆಯೋಕೆ ನಾನೇನ್ ಕರ್ಮ ಮಾಡಿದ್ನೋ, ಇವ್ರುಗಳನ್ನ ಏನು ಅಂತ ಭಗವಂತ ಸೃಷ್ಟಿಸಿದಾನೋ, ಯಾಕೆ ಅಂತ ಹುಟ್ಟಿಸಿದಾನೋ ಅಂತ ಆ ಭಗವಂತನ್ಗೆ ಗೊತ್ತು ಅಂತ ಹೆಲ್ಪ್ಲೆಸ್ನೆಸ್ ನ ತೋರಿಸ್ತಾ ಇರ್ತಾರೆ. ಅಂತ ಸ್ತ್ರೀಯರು ಈ ಮಾತುಗಳನ್ನ ಹೇಳಿರೋದನ್ನ ಕೇಳಿದೀನಿ. ಆದರೆ ಆ ತಾಯಿಗೆ ಗೊತ್ತಿಲ್ಲ ಮಕ್ಕಳು ತಾಯಿನ ಆಯ್ಕೆ ಮಾಡ್ಕೊಂಡು ಬರೋದು ಅಂತ. ಯಾವ ಜನ್ಮದಲ್ಲಿ ಯಾರಿಗೆ ನಾನು ಹೊಟ್ಟೆ ಉರ್ಸಿದ್ನೋ, ಈಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಹೊಟ್ಟೆ ಉರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಾವು ಯಾರನ್ನ ಕಾಡಿರ್ತೀವೋ ಅವರೇ ಮಕ್ಕಳಾಗಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟೋ, ಅಥವಾ ಅಣ್ಣ ತಮ್ಮಂದಿರಾಗಿ ಅಥವಾ ಅಕ್ಕ ತಂಗಿಯರಾಗಿ ಬೆನ್ನಲ್ಲಿ ಬಿದ್ದೋ ಕಾಡ್ತಾರೆ ಅನ್ನೋ ಅರಿವು ಗೊತ್ತಿರುತ್ತೆ. ಅಂಗವಿಕಲ ಮಕ್ಕಳು ಹುಟ್ಟಿದಾಗ ಹೇಳ್ತಾರೆ, ಇವನಿಗೆ ಕಾಲಿಲ್ಲ, ಬಾಯಿಲ್ಲ, ಅಂಗವಿಕಲ, ನನ್ನ ಹೊಟ್ಟೆಯಲ್ಲಿ ಈ ಪ್ರಾರಬ್ಧ ಕರ್ಮ ಹುಟ್ಟು ಕೂತಿದೆ, ನಾನು ಇವನನ್ನ ಬಿಟ್ಟು ಎಲ್ಲಿಗೂ ಹೋಗಕ್ಕಾಗ್ತಾ ಇಲ್ಲ ಅಂತ ಕ್ಷಣ ಕ್ಷಣಕ್ಕೂ ಬೈಕೋತಾ ಇರೋರು ಇದ್ದಾರೆ. ಶಿವಮೊಗ್ಗದಲ್ಲಿ ಈ ತರ ನಾನೊಂದು ಕರ್ಮದ ಉಪನ್ಯಾಸ ಮಾಡಿದಾಗ ಒಬ್ರು ತಾಯಿ ಬಂದಿದ್ರು, ಅವ್ರಿಗೆ ಅಂಗವಿಕಲ ಮಗು, ಅದನ್ನ ಬೆಂಗಳೂರಿನಲ್ಲಿ ದುಡ್ಡು ಕೊಟ್ಟು ಇಟ್ಬಿಟ್ಟಿದ್ದಾರೆ. ಸೊ ಈ ವಿಚಾರ ಹೇಳಿದ ತಕ್ಷಣ ನಾನು ನನ್ನ ಮಗನ, ಅಯ್ಯೋ ಅವನನ್ನ ಕಟ್ಕೊಂಡು ಎಲ್ಲಿ ಒದ್ದಾಡೋದು ಅಂತ ಬೆಂಗಳೂರಿನಲ್ಲಿ ಬಿಟ್ಬಿಟ್ಟಿದೀನಿ, ಹಾಗಾಗಿ ದುಡ್ಡು ಕೊಟ್ಬಿಡ್ತೀನಿ, ಇಷ್ಟೊಂದು ದುಡ್ಡು ಕಳಿಸ್ಬಿಡ್ತೀನಿ, ನಾ ಯಾರಿಗಾಗತ್ತೆ ಅವನನ್ನ ಎತ್ಕೊಂಡು ಎಳ್ಕೊಂಡು ಓಡಾಡೋಕೆ ಅಂತ ಬೇಜಾರಿಸ್ಕೊಂಡ್ರು. ಅವಾಗ ನಾ ಹೇಳ್ದೆ, ಅವ್ನ್ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ಬಂದಿರೋದು, ನೀವೇ ತಾಯಿಯಾಗ ಅವನನ್ನ ಸವರಿಸ್ತಾ ಇದ್ರೆ, ಅವನ ಕರ್ಮನ್ ಕಳ್ಕೊಳಕ್ ಸಹಾಯ ಮಾಡದೇ ಇದ್ರೆ, ಇನ್ನು 10 ಜನ್ಮಕ್ಕೂ ನಿಮ್ಗೆ ಅಂಥದೇ ಮಗು ಹುಟ್ಟೋದು ಅಂತ ಹೇಳಿದೆ. ತಕ್ಷಣ ಅವ್ರಿಗೆ ಬೇಜಾರಾಗೋಯ್ತು, ಆದ್ರೂ ಸುಮ್ನಾದ್ರು. ನೆಕ್ಸ್ಟ್ ಶಂಕರ ಮಠದಲ್ಲಿ ಉಪನ್ಯಾಸ ಇತ್ತು, ಅವಾಗ ಅಲ್ಲಿ ಹೋದಾಗ ಅವ್ರು ಬಂದು ಹೇಳಿದ್ರು, ನೀವ್ ಇನ್ನೂ 10 ಜನ್ಮದಲ್ಲೂ ಇಂಥದೇ ಹುಟ್ಟೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ಬಿಟ್ಟು ಆ ಮಗನ್ ಕರ್ಕೊಂಬಂದ್ಬಿಟ್ಟೆ, ಈಗ ನಮ್ಮ ಮನೇಲೆ ಇಟ್ಕೊಂಡು ಅವನನ್ನ ನೋಡ್ಕೋತಾ ಇದ್ದೀನಿ, ಅವ್ನ್ ಸೇವೆ ಮಾಡ್ತಾ ಇದ್ದೀನಿ ಅಂತಂದ್ರು. ಅಂದ್ರೆ ನಾವು ಉಪನ್ಯಾಸ ಕೊಟ್ಟಾಗ ಅಥವಾ ಈ ಒಂದು ಸತ್ಸಂಗಗಳಲ್ಲಿ ನಾವು ವಿಚಾರಗಳನ್ನ ತಿಳಿಸಿದ್ದನ್ನ ಅಷ್ಟು ಜನದಲ್ಲಿ ಒಬ್ರು ಬದಲಾದ್ರೆ, ಒಬ್ರಿಗೆ ಅರ್ಥ ಆದ್ರೆ ನಮ್ಮ ಜನ್ಮ ಸಾರ್ಥಕ, ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕದ ಹಾಗೆ. ಇನ್ನು ಪಾಪ ಪುಣ್ಯ, ಕರ್ಮ ಸಿದ್ಧಾಂತ, ಜನ್ಮ ಪುನರ್ಜನ್ಮಗಳ ಬಗ್ಗೆ, ನಮ್ಮ ಜನ್ಮ ಹಾಗೂ ನಮ್ಮ ಜೀವನ ನಮ್ಮದೇ ಆಯ್ಕೆ ಎನ್ನುವಂತ ಅಲ್ಪ ಸ್ವಲ್ಪ ಜ್ಞಾನ ಇರೋರು, ಅಥವಾ PMC ಕನ್ನಡ, PCS ಬೆಂಗಳೂರು ಆ ಥರ ಯೂಟ್ಯೂಬ್ ಚಾನೆಲ್ಗಳಲ್ಲಿ
ಮಹಾವತಾರ ಟಿವಿನಲ್ಲಿ, ಜಯಹೋದಲ್ಲಿ, ಅಲ್ಲೆಲ್ಲ ಸತ್ಸಂಗಗಳ ಕೆಲವು ಉಪನ್ಯಾಸಗಳನ್ನ ಕೇಳಿರೋರು ಏನಂತ ಮಾತಾಡ್ತಾರೆ, ಕೊಟ್ಟು ಹುಟ್ಟಿಲ್ಲ ಅದಕ್ಕೆ ಈಗ ಹೊಟ್ಟೆ ಬಟ್ಟೆಗಿಲ್ಲ. ಉಪವಾಸ ಇರೋದನ್ನ ಕೇಳ್ಕೊಂಬಂದಿದ್ರೆ ತಟ್ಟೆ ಹಾಕಿ ಬಡಿಸೋರು ಯಾರು? ಕರ್ಮ ಸೌಸವ್ ಹುಟ್ಟಿರುವಾಗ ಸುಖನೆಲ್ಲಿ ಬಯಸೋದು? ಸುಖ ಪಡಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಒಂದು ವೇಳೆ ಜನ್ಮ ಅಂತಿದ್ರೆ ಮುಂದೆ ನನಗಂತೂ ಹೆಣ್ಣು ಜನ್ಮ ಮಾತ್ರ ಬೇಡವೇ ಬೇಡ, ಸಾಕಪ್ಪ ಸಾಕು ಅಂತ ನಾವ್ ಹೆಣ್ಮಕ್ಳು ಯಾವ್ದಾರ ಒಂದ್ ಸಂದರ್ಭದಲ್ಲಿ ಹೇಳಿಲ್ವಾ? ನಮ್ಮ ಪ್ರತಿ ಒಂದು ಮಾತು ಕೂಡ ಪ್ರಕೃತಿ ಸಂಕಲ್ಪವನ್ನಾಗಿ ಸ್ವೀಕರಿಸುತ್ತೆ. ಅದಕ್ಕೆ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಿದ್ದು ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ಏಳೇಳು ಜನ್ಮದ ಪಾಪಗಳು ನಮ್ಮನ್ನ ಕಾಡದೆ ಬಿಡುತ್ತಾ ಅಂತ ಪ್ರಶ್ನೆ ಹಾಕೋತೀವಿ. ನಾವೇ ನಿರ್ಧಾರ ಮಾಡಿ ಕಂಕಣ ತೊಟ್ಟು ಕರ್ಮ ಸವಸೋಕೆ ಭೂಮಿಗೆ ಬಂದು ಈಗ ಕಷ್ಟ ಬೇಡ ಸುಖ ಬೇಕು ಅಂದ್ರಾಗತ್ತಾ? ನನ್ನ ಹಣೆ ಬರಹಾನೆ ನಾನೇ ಬರ್ಕೊಂಡು ಅನುಭವಿಸಕ್ಕೆ ಮಣೆ ಹಾಕೊಂಡ್ ಬಂದಿರ್ತೀವಿ ಅನ್ನೋ ಅರಿವು ಕೆಲವ್ರಿಗಿರುತ್ತೆ. ಕಣ್ಮುಚ್ಚಿ ಏನೇ ಮಾಡಿದ್ರು ಕಣ್ಮುಂದೆ ಫಲ ಅನ್ನೋದು ಸತ್ಯ. ಕೈ ಒಡ್ಡಿ ಬಿಗಿಯಾಗಿ ಬಳೆ ತೊಡಸ್ಕೊಂಡು ಬಳೆ ಬೇಡ ಅಂತ ಕೈ ಕೊಡ್ಬಿದ್ರೆ ಬಳೆ ಬೀಳುತ್ತಾ? ಹಾಗೇನೆ ನಾವ್ ಮಾಡುವಂತ ಕರ್ಮನೂ ಕೂಡ ನಮ್ ಜೊತೆನೇ ಬರುತ್ತೆ, ನಮ್ ಜೊತೆನೇ ಇರುತ್ತೆ. ಮಾಡಿಸ್ಕೊಳ್ಳಕ್ಕೂ ಕೇಳ್ಕೊಂಡು ಬಂದಿರ್ಬೇಕು. ಇನ್ನೂ ಒಂದು ಬಹಳ ಸುಂದರವಾದ ಒಂದು ಸ್ಟೇಟ್ಮೆಂಟ್ ಏನು ಅಂದ್ರೆ, ಕನ್ನಡಿ ಮುಂದೆ ನಿಂತು ನನ್ ಬೆನ್ನಿಯಾಗಿ ಕಾಣಲ್ಲ ಅಂತ ಕನ್ನಡಿನ ಕೇಳ್ದಂಗಾಯ್ತು ಅಂತ. ಅಂದ್ರೆ ನಾವ್ ಮಾಡಿರೋದು ಹಿಂದೆ ಏನ್ ಮಾಡಿದೀವಿ ಅನ್ನೋದನ್ನ ನಮಗ್ ಕಾಣಲ್ಲ, ಅದನ್ನ ನೋಡೋ ಕಣ್ಣು ದಿವ್ಯ ಚಕ್ಷು. ಹಾಗಾಗಿ ಧ್ಯಾನದ ಮೂಲಕನೇ ನೋಡ್ಬೇಕು. ಕನ್ನಡಿಲಿ ನಮ್ಮ ಎದುರಿಗಿರೋದು ಮಾತ್ರ ಕಾಣುತ್ತೆ, ಆದ್ರೆ ಧ್ಯಾನದಲ್ಲಿ ನಮ್ಮ ಹಿಂದೆ ಮುಂದಿಂದು ಎಲ್ಲ ಕಾಣುತ್ತೆ. ಈ ಕೇಳ್ಕೊಂಡ್ ಬಂದಿಲ್ಲ ಪುಣ್ಯ ಪಡ್ಕೊಂಡ್ ಬಂದಿಲ್ಲ ಅಂತೀವಲ್ಲ, ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ನಾವು ಸರ್ವ ಸ್ವತಂತ್ರರು ಮತ್ತು ಆತ್ಮಸ್ವರೂಪರು. ಆತ್ಮ ಯಾವಾಗ ಜನ್ಮ ತಗೋಬೇಕು, ಎಲ್ಲಿ ಹುಟ್ಟಬೇಕು ಅನ್ನೋದನ್ನ ನಮ್ಮದೇ ಆಯ್ಕೆ. ನಮ್ಮ ಜನ್ಮವನ್ನ ನಾವೇ ಆಯ್ಕೆ ಮಾಡ್ಕೋತೀವಿ, ನಮ್ಮ ಪೋಷಕರನ್ನ ನಾವೇ ಆಯ್ಕೆ ಮಾಡ್ಕೋತೀವಿ, ನಮ್ಮ ಜೀವನದ ಸ್ಥಿತಿಗತಿಗಳನ್ನ ನಾವೇ ಆಯ್ಕೆ ಮಾಡ್ಕೋತೀವಿ. ಬೇಕು ಬೇಡಗಳನ್ನ ನಾವೇ ಕೇಳ್ಕೊಂಡ್ ಬರೋದು. ಯಾರನ್ನ ಕೇಳ್ಕೊಂಡ್ ಬರೋದು? ಪೂರ್ಣಾತ್ಮನ ಉಪಸ್ಥಿತಿಯಲ್ಲಿ. ಯಾವ್ದನ್ನ ನೋಡಿ ನಾವು ಕೇಳ್ಕೋತೀವಿ? ನಮಗ್ ಚಾಯ್ಸ್ ಅನ್ನ ಹೆಂಗೆ ಯಾವ್ದ್ರಲ್ಲಿ ಆಯ್ಕೆ ಮಾಡ್ಕೋತೀವಿ? ಆಕಾಶಿಕ ರೆಕಾರ್ಡ್ಸ್ ನ ನೋಡಿ ಆಯ್ಕೆ ಮಾಡ್ಕೊಳ್ಳೋದು. ಯಾರ್ಯಾರಿಗೆ ತೊಂದರೆ ಕೊಟ್ಟಿದೀವೋ ನೋಯಿಸಿದೀವೋ ಅವರನ್ನ ನಾವೇ ಆಯ್ಕೆ ಮಾಡ್ಕೊಂಡು, ಅವರನ್ನ ನಮ್ಮ ಕುಟುಂಬದ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೊಂಡು, ನಮ್ಮ ಜೀವನದ ಸವಾಲುಗಳನ್ನು ನಾವೇ ಆಯ್ಕೆ ಮಾಡ್ಕೊಂಡು ಆ ಸಂಸಾರದೊಳಕ್ಕೆ ಮಗುವಾಗಿ ಜನಿಸ್ತೀವಿ. ಆದ್ರೆ ಅಜ್ಞಾನದಿಂದ ಎಲ್ರನ್ನೂ ಬೈತಾ ಇರ್ತೀವಿ, ನಮ್ಮ ಅತ್ತೆ ಸರಿ ಇಲ್ಲ, ನಾದ್ನಿ ಸರಿ ಇಲ್ಲ, ಮೈದ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ ಅಂತ. ಅವರನ್ನೆಲ್ಲ ನಾವು ಕಾಸ್ಮಿಕ್ ಕ್ಯಾಲ್ಕುಲೇಷನ್ ಅಲ್ಲಿ, ಕಾಸ್ಮಿಕ್ ಪ್ಲಾನಿಂಗ್ ನಲ್ಲಿ ಸೇರಿಸ್ಕೊಂಡು ಕುಟುಂಬನ ನಾವೇ ಒಂದು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳಕ್ಕೆ, ಅವ್ರಿಗೆ ಕೊಟ್ಟಿರೋ ನೋವನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಒಟ್ಟಿಗೆ ಬರೋದು. ಇಷ್ಟಲ್ದೇನೆ ಯಾವಾಗ ಸಾಯ್ಬೇಕು ನಾವು, ಯಾವಾಗ ನಾವು ಮರಣಿಸ್ಬೇಕು, ಯಾವಾಗ ಈ ಭೂಮಂಡಲದಿಂದ ನಿರ್ಗಮಿಸ್ಬೇಕು ಅನ್ನೋದನ್ನು ಕೂಡ ನಮ್ಮ ಆಯ್ಕೆನೆ. ಹೊರಟು ಹೋಗ್ಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯಿಸ್ಕೊಂಡ್ರೆ ಸಾಕು, ಯಾವುದೋ ವಿಧವಾಗಿ ಹೋಗುವಂತೆ ಸೃಷ್ಟಿ ಸಹಕರಿಸುತ್ತೆ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಈ ವಿಚಾರಗಳೆಲ್ಲಾನು ನಿಮ್ಗೆ ಧ್ಯಾನ ಕಸ್ತೂರಿನಲ್ಲಿ ಡಿಸೆಂಬರ್ 11, 2011 ನಲ್ಲಿರೋ ಸಂಚಿಕೆಯಲ್ಲಿ ಇದೆ. ಈ ಆಯ್ಕೆಗಳು ಆತ್ಮನಿಂದ, ಸರ್ವ ಸ್ವತಂತ್ರನಾದ ಆತ್ಮನಿಂದ ಆಗುತ್ತೆ. ಆಯ್ಕೆ ಅನ್ನೋದು ಶಾಶ್ವತ ಸತ್ಯ. ಆಯ್ಕೆಗೆ ಆತ್ಮ ಬದ್ಧ. ಮೊದಲೇ ಆಯ್ಕೆ ಮಾಡ್ಕೊಳ್ಳೋದು ಹೊರತು, ಮೊದಲೇ ನಿರ್ಧರಿಸ್ಕೊಳ್ಳೋದು ಹೊರತು ಕರ್ಮಚಕ್ರದಲ್ಲಿ, ಪುನರ್ಜನ್ಮ ಚಕ್ರದಲ್ಲಿ ನಾವು ತಾಯಿಯ ಗರ್ಭವನ್ನ ಪ್ರವೇಶಿಸಕ್ಕೆ ಸಾಧ್ಯವೇ ಇಲ್ಲ. ನಾವ್ ಈ ಭೂಮಿಗೆ ಬರಕ್ಕೂ ಸಾಧ್ಯವೇ ಇಲ್ಲ. ನಮ್ಮ ಹಣೆ ಬರಹವನ್ನ ನಾವೇ ಬರ್ಕೊಂಡ್ ಬಂದು ಭೂಮಿಯಲ್ಲಿ ನಮ್ಮ ದುರ್ಗತಿಯನ್ನು ಕಂಡು ನಾವೇ ದುಃಖಿಸಕ್ಕೋಸ್ಕರ ಬಂದಿಲ್ಲ. ನಮ್ಮ ಎಲ್ಲಾ ಆಯ್ಕೆಗಳ, ಎಲ್ಲಾ ನಿರ್ಧಾರಗಳ ಸಂಭ್ರಮಾಚರಣೆ ಮಾಡಕ್ಕೆ, ಹುಟ್ಟಿನ ಉದ್ದೇಶವನ್ನ ಪೂರ್ತಿ ಮಾಡಕ್ಕೆ, ಹೊಸ ಹೊಸ ಜ್ಞಾನಾನುಭವಗಳನ್ನ ಪಡೆಯಕ್ಕೆ, ಸಂತೋಷದಿಂದಿರಕ್ಕೆ, ಮಾನವ ಮಾಧವನಾಗಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿಯೇ ಹೊರತು ಭೂಮಿಯಲ್ಲಿರುವಂತ ನಮ್ಮ ಸ್ಥಿತಿಗತಿಗಳಲ್ಲಿ, ಸಂಬಂಧಗಳಲ್ಲಿ ದೇವರ ಪಾತ್ರ ಇಲ್ಲ ಅಂತ ಪತ್ರಿ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ಋಣ, ಸಾಲದ, ಕರ್ಮಫಲದ ಅರಿವಿದ್ದಾಗ ಏನಂತ ಹೇಳ್ತೀವಿ? ಹಣವಿದ್ ಗಂಡನ್ ಕಟ್ಕೊಂಡ್ರು ಋಣವಿದ್ದಷ್ಟೇ. ಅವನ್ ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಇಟ್ಟಿದ್ರು ನಾವು ಮಾಡಿಸ್ಕೊಳಕ್ಕೆ
ಇವು ಅನುಭವಿಸಕ್ಕೆ ಕೇಳ್ಕೊಂಬಂದಿರ್ಬೇಕು ಅನ್ನೋದು ತುಂಬಾ ಜನ ಈ ಮಾತನ್ನ ಆಡ್ತಾರೆ. ಯಾವ ಜನ್ಮದ ಋಣಾನೋ, ಈ ಋಣಪಾತಕ ನಮ್ಮ ಮನೇಲಿ ಹುಟ್ಟಿದಾನೆ ಅಂತಾರೆ. ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ನಾವು ಸಾಲಗಾರರು. ಅದನ್ನ ವಸೂಲಿ ಮಾಡಕ್ಕೆ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಅವರ ಹುಟ್ಟಿನ ಉದ್ದೇಶವನ್ನ ಪೂರ್ತಿ ಮಾಡ್ಕೊಳಕ್ಕೆ, ಅವರ ಕರ್ಮಗಳನ್ನ ಸವಸಕ್ಕೆ ತಾಯಿಯನ್ನ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಬರೋದು. ಪಿತೃಗಳು ಮಾಡಿರುವಂತಹ ಪಾಪ ಕೃತ್ಯಗಳ ಪರಿಣಾಮ, ಅವರ ದಾನ ಧರ್ಮಗಳ ಪುಣ್ಯದ ಪ್ರಭಾವ ಅವರ ಪೀಳಿಗೆಯ ಮೇಲೆ ವಂಶಾವಳಿಯ ಮೂಲಕ ಹರಿದು ಬರುತ್ತೆ ಅನ್ನೋದು ಸತ್ಯ. ಆ ಕುಟುಂಬದ ಹಿರಿಯರ ಪಿತೃಗಳ ನಡವಳಿಕೆ ಚೆನ್ನಾಗಿದ್ದಾಗ, ಆಶೀರ್ವಾದ ಇದ್ದಾಗ, ಆ ಕುಟುಂಬವನ್ನ ನೋಡಿರೋರು ಏನಂತ ಹೇಳ್ತಾರೆ, ಆರೋಗ್ಯವಂತರಾಗಿ ಧನಿಕರಾಗಿ ಜನಮಾನ್ಯತೆನ ಗಳಿಸಿರೋರನ್ನ ಕಂಡು ಪುಣ್ಯಾತ್ಮ, ಏನ್ ಪುಣ್ಯ ಮಾಡಿದ್ನೋ, ಅವ್ರ ತಂದೆ ತಾಯಿಯರ ಪುಣ್ಯನೋ ಅಥವಾ ಅಜ್ಜಿ ತಾತಂದ್ರು ಮಾಡಿರೋ ದಾನ ಧರ್ಮನೋ, ಅದರ ಫಲ ಇವತ್ತು ಇವನು ಸುಖ ಅನುಭವಿಸ್ತಾ ಇದ್ದಾನೆ, ಅದನ್ನ ನೋಡಕ್ ಅವರೇ ಇಲ್ಲ ಅಂತಾರೆ. ಆ ಕುಟುಂಬದ ಹಿರಿಯರ ಪಿತೃಗಳ ನಡಕೆ ಚೆನ್ನಾಗಿಲ್ದೇ ಇರೋದನ್ನ ನೋಡಿರೋರು ಏನ್ ಹೇಳ್ತಾರೆ, ಅಯ್ಯೋ ಪಾಪ, ಯಾವ ಜನ್ಮದ ಕರ್ಮನೋ, ಅವರ ಹಿರೀಕರು ಯಾರ ವಂಶದ ಕುಡಿನ ಸಾಯಿಸಿದ್ರೋ ಅಥವಾ ಯಾರ ಶಾಪನೋ, ಈಗ ಕೈಗೆ ಬಂದಿದ್ ಮಗ ಭೂಮಿನೇ ಬಿಟ್ಟೋದ, ಅಪ್ಪನೇ ಮಗನ್ಗೆ ಬೆಂಕಿ ಇಡ್ಬೇಕಾಗ್ ಬಂತು, ಅವ್ರವ್ರುಗಳು ಮಾಡಿದ ಕೆಟ್ಟ ಕರ್ಮಕ್ಕೆ ಈ ಹುಡುಗ ಬಲಿಯಾಗ್ಬೇಕಾಗ್ ಬಂತು ಅಂತಾರೆ. ಈಗ ಇದೇ ವರ್ತಮಾನದಲ್ಲಿ ನಾವೊಂದು ವಿಚಾರನ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮುಂದೆ ಪಿತೃಗಳಾಗ್ತೀವಿ. ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ಪುಟಾಣಿ ಮಗು ದೇಹತ್ಯಾಗ ಮಾಡಿದ್ರು ಕೂಡ ಅವರು ನಮಗೆ ಪಿತೃಗಳು. ಈ ಜನ್ಮದಲ್ಲಿ ವಯಸ್ಸು ಚಿಕ್ಕದಿದ್ರು ಕೂಡ 7 ಜನ್ಮ ಅಂತ ಏನ್ ಹೇಳ್ತಾರೋ ಆ ತರ ನಮ್ಮ ಇದು ವಂಶಾವಳಿಯಲ್ಲಿ ಬರ್ತಾ ಹೋಗೋದೇನೆ ನಮ್ಮ ಪಿತೃಗಳು. ಹಾಗಾಗಿ ನಾವು ಅಜ್ಞಾನದಿಂದಾನೋ, ದುರುದ್ದೇಶದಿಂದಾನೋ, ಅನಿವಾರ್ಯತೆಯಿಂದನೋ ಮಾಡೋ ಕೆಟ್ಟ ಕರ್ಮಗಳ ಪ್ರಭಾವ ನಮ್ಮ ಪೀಳಿಗೆ ಮೇಲೆ ಬೀಳುತ್ತೆ ಅನ್ನೋ ಅರಿವಿನಿಂದ, ಜ್ಞಾನದಿಂದ, ಪ್ರಜ್ಞೆಯಿಂದ, ಜಾಗ್ರತೆಯಿಂದ ಧರ್ಮಯುತವಾಗಿ ಜೀವಿಸಿದ್ರೆ ನೀವು ಅವರುಗಳಿಗಾಗಿ ಇಡಬಹುದಾದಂತ ಆಸ್ತಿನೇ ನೀವು ಜೀವಿಸಿದ ಮಾದರಿ ಜೀವನ, ನಿಮ್ಮ ಆ ಸಂಸ್ಕಾರ, ಆ ನಡವಳಿಕೆ. ಕರ್ಮಚಕ್ರದಲ್ಲಿ ಸಿಕ್ಕಾಕೊಂಡು ಸಂಸಾರದಲ್ಲಿ ಅನುಭವಿಸೋ ಪಾತ್ರದಲ್ಲಿ ಪಿತೃಗಳು, ಕುಟುಂಬದ ಸದಸ್ಯರೂ ಸೇರಿ ತಪ್ಪುಗಳನ್ನ ಮಾಡಿದ್ರೆ ಅದು ಸಂಘರ್ಷ ಕರ್ಮ ಅಂತ ಅನ್ಸ್ಕೊಳುತ್ತೆ. ಹಾಗಾಗಿ ಅನುಭವಿಸೋದನ್ನ ಒಬ್ಬರೇ ನೋಡೋದಿಲ್ಲ, ಆ ಕಷ್ಟ ಒಂದೇ ವ್ಯಕ್ತಿಗಿರಲ್ಲ, ಇಡೀ ಕುಟುಂಬ ಅನುಭವಿಸುತ್ತೆ. ಅದನ್ನೇ ಸಂಘರ್ಷ ಕರ್ಮ ಅನ್ನೋದು. ಈ ಕರ್ಮಕ್ಕೆ ಸಂಬಂಧಿಸಿದಂಗೆ ನಾಣ್ಣುಡಿಗಳು ಇರೋ ಹಾಗೇನೆ ಹುಟ್ಟು ಸಾವಿನ ಕುರಿತು ಕೆಲವು ಗಾದೆಗಳನ್ನ ಕೇಳಿರ್ತೀವಿ. ಹುಟ್ಟುವಾಗ್ಲೂ ಬೆತ್ಲೆ, ಸುಡುಗಾಡಲ್ಲೂ ಬೆತ್ಲೆ, ಹೊತ್ಕೊಂಡು ಹೋಗೋದೇನಿದ್ರು ಪಾಪ ಪುಣ್ಯದ ಮೂಟೆ ಅಂತ. ಸಂಸಾರದಲ್ಲಿ ಬೆಂದಿಲ್ಲ, ಸಾವು ಕಂಡಿಲ್ಲ, ಸುಡುಗಾಡು ಕಂಡಿಲ್ಲ ಅವನು, ಇನ್ನು ಬೇರೆಯವ್ರ ದುಃಖ ಹೇಗ ಅರ್ಥ ಆಗತ್ತ ಅವನಿಗೆ ಅಂತ. ಪುಣ್ಯ ಮಾಡಿ ದೇವಲೋಕಕ್ಕೆ ಹೋದ್ರು ಪಾಪ ಕರ್ಮ ಸೌಸೋಕಕ್ಕೆ ಇದೇ ಭೂಲೋಕಕ್ಕೆ ಬರಲೇಬೇಕು. ನಮ್ಮ ಗುರುಗಳಾದ ಪತ್ರಿ ಸರ್ ಅವ್ರು ಹೇಳ್ತಾ ಇದ್ರು, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಅಂದ್ರೆ ಕರ್ಮನ ಕೂಡಿಟ್ಟುಕೊಂಡಿರೋನು ಇದೇ ಕರ್ಮ ಭೂಮಿ ಮೇಲೆ ಹುಟ್ಲೇಬೇಕು, ಹುಟ್ಟಿದವನ್ ಸಾಯ್ಲೇಬೇಕು, ಎತ್ತ ಹೋದ್ರು ಮೃತ್ಯು ಅನ್ನೋದು ಬಿಡಲ್ಲ ನಮ್ಮನ್ನ. ಸತ್ತವನು ಮತ್ತೆ ಹುಟ್ಟದೇ ಇರೋದಿಲ್ಲ, ಆದ್ರೆ ಯಾವುದೂ ಅನಿವಾರ್ಯ ಅಲ್ಲ, ಎಲ್ಲಾನು ಆಯ್ಕೆ ಅಂತಾನೆ ಪತ್ರಿ ಸರ್ ತಿಳಿಸಿ ನೀವು ಆಯ್ಕೆಗಳನ್ನು ಮಾಡ್ಕೊಳ್ಳುವಾಗ ಎಚ್ಚರವಾಗಿರ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲವೂ ನಿಮ್ಮದೇ ಆಯ್ಕೆ ಅನ್ನೋದನ್ನ ಆನಾಪಾನಸತಿ ಧ್ಯಾನದಿಂದ ತಿಳ್ಕೊಂಡು ಸ್ಥಿತಿಗತಿಗಳನ್ನ ಅವರಿರುವಂತ ಸ್ಥಿತಿಯಲ್ಲೇ ಕುಟುಂಬದ ಸದಸ್ಯರು ಅವರಿರೋ ರೀತಿನಲ್ಲೇ ಒಪ್ಪಿಕೊಂಡು ಜೀವಿಸೋ ಪ್ರಜ್ಞೆನೂ ಕೂಡ ನಿಮ್ಮಲ್ಲಿರ್ಬೇಕು ಅಂದಿದ್ದಾರೆ. ಯಾವುದನ್ನು ಬೇಡ ಅನ್ನೋ ಹಂಗಿಲ್ಲ. ಏನೇನು ಇದೆಯೋ ಸ್ಥಿತಿಗತಿಗಳೆಲ್ಲ ನಾವೇ ಕೇಳ್ಕೊಂಡು ಆಯ್ಕೆ ಮಾಡ್ಕೊಂಡು ಬಂದಿರೋದ್ರಿಂದ ಅವನ್ನ ಒಪ್ಕೊಳ್ಳೋದು ಕೂಡ ನಮ್ದೇ ಕೆಲಸ ಆಗಿರುತ್ತೆ. ಪತ್ರಿ ಸರ್ ಅವರ ಅತ್ಯಂತ ಪ್ರಿಯರಾದ ಆಚಾರ್ಯ ವೇಮನರು, ಯಾಕಂದ್ರೆ ಎಲ್ಲೇ ಹೋದ್ರು ವೇಮನನ ಪದ್ಯಗಳ ಬಗ್ಗೆ ಹೇಳೋರು. ತಮ್ಮ ವಿಶ್ವಗೀತೆಯಲ್ಲಿ ವೇಮನ್ರು ಏನ್ ಹೇಳಿದ್ದಾರೆ ಅಂದ್ರೆ ಯಾವ್ದ್ರ ಬಗ್ಗೆ, ಹುಟ್ಟು ಸಾವು, ಬದುಕು, ಪೂರ್ವಜನ್ಮ, ಕರ್ಮ ಕುರಿತು ಹಾಗೂ ತಾಪತ್ರಯಗಳಿಂದ ಮುಕ್ತಿ ಪಡೆಯಬಹುದಾದಂತ ಮಾರ್ಗವನ್ನ ಅವರ ಪದ್ಯಗಳಲ್ಲಿ ರಚಿಸಿದ್ದಾರೆ. ಈ ಪದ್ಯಗಳ ಭಾವಾರ್ಥ ನಮ್ಮ ಧ್ಯಾನ ಕಸ್ತೂರಿನಲ್ಲೂ ಕೂಡ ಪ್ರಕಟವಾಗಿತ್ತು. ಸಾರಾಂಶ ಹೇಗಿದೆ ಅಂದ್ರೆ, ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಬದುಕಿದೆ, ಬಾಳಿದೆ. ಬದುಕಿನಲ್ಲಿ ವಿಷಯ ವಸ್ತುಗಳಿಗೆ
ಇಂದ್ರಿಯ ಚಾಪಲ್ಯಕ್ಕೆ ಅಂಟುಕೊಳ್ತೀವಲ್ವಾ, ಅದೇನೆ ಸಂಸಾರ. ನಾನು ನನ್ನದು ಅನ್ನೋ ಅಹಂಕಾರದಿಂದ, ಕಾಮನೆಗಳಿಂದ, ಕೋಪ ಮತ್ತು ಆಸೆಗಳಿಂದ ಬುದ್ಧಿಗೇಡಿ ಕೆಲಸಗಳನ್ನ ಮಾಡಿದ ಆ ಸಂಸಾರ ಸಂಸ್ಕಾರನೇ ಮರುಹುಟ್ಟಿಗೆ ಕಾರಣ ಆಗತ್ತೆ. ಈ ಒಂದು ಪುಸ್ತಕದ ರೂಪದಲ್ಲಿ ನಮ್ಮ ಬಾಳ ಸಂಪುಟ ಬರೆದಿಟ್ಟಿದ್ರೆ, ಆ ಬಾಳ ಸಂಪುಟದ ಮೊದಲನೇ ಪುಟಗಳು ಹರಿದಿದ್ದು, ಕೊನೆಯ ಪುಟಗಳು ಹರಿದಿದ್ದು ನಮ್ಮ ಹುಟ್ಟು ಸಾವುಗಳ, ನಮ್ಮ ಪೂರ್ವ ಜನ್ಮಗಳ ಗುಟ್ಟು ಮರುಹುಟ್ಟು ತಿಳಿದೇ ಇರೋ ಹಾಗಾಗಿದೆ. ಆ ಹಾಳೆಗಳೇ ಇಲ್ಲದೆ ಇರೋದ್ರಿಂದ ನಮ್ಗೆ ಫಸ್ಟ್ ಅಲ್ಲಿ ಏನಿದೆ ಅಂತಾನೂ ಗೊತ್ತಿಲ್ಲ, ಕೊನೆಯಲ್ಲಿ ಏನಿದೆ ಅಂತಾನೂ ಗೊತ್ತಾಗಿಲ್ಲ. ಬಾಳ ಸಂಪುಟ ಪುಟದಲ್ಲಿರೋ ಕಾರ್ಯಗಳ ಹಿಂದೆ ಕಾರಣಗಳಿವೆ. ಪ್ರತಿ ಕಾರ್ಯಕ್ಕೊಂದು ಪರಿಣಾಮ ಇದೆ. ಪ್ರತಿ ಕರ್ಮಕ್ಕೊಂದು ಕರ್ಮಫಲ ಇದ್ದು, ಆ ಕರ್ಮಫಲಗಳನ್ನ ಭೋಗ್ಸಕ್ಕೆ ಅವಕಾಶವಿಲ್ಲದೆ ಇರುವಾಗ ಅವು ವಾಸನೆಯ ರೂಪದಲ್ಲಿದ್ದು, ಅವಕಾಶ ದೊರೆತಾಗ ಮುಂದಿನ ಮರುಜನ್ಮಗಳಲ್ಲಿ ಅವು ವ್ಯಕ್ತವಾಗಿಯೇ ತೀರುತ್ತೆ. ಪ್ರತಿಯೊಂದು ಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತಾ ಸುಖದ ಹಿಂದೆ ದುಃಖ, ದುಃಖದ ಹಿಂದೆನೆ ಸುಖದ ರೂಪದಲ್ಲಿ ಬಾಳ ಸಾಗಿಸ್ಬೇಕಾಗಿರುವಂತ ಅದೇ ನಿಯಮ, ಸೃಷ್ಟಿಯ ನಿಯಮ. ಹಾಗಾಗಿ ನಂಗೆ ಸುಖ ಬೇಕು ದುಃಖ ಬೇಡ ಅನ್ನೋಂಗಿಲ್ಲ, ದುಃಖ ಸಾಕು ಅನ್ನೋಂಗಿಲ್ಲ. ಅವೆರಡೂ ಕೂಡ ಒಂದ್ ಹಿಂದಕ್ಕೆ ಬರ್ತಾ ಇರುತ್ತೆ. ಈ ಸುಖ ದುಃಖಗಳಿಗೆ ತಾನೇ ಕಾರಣನು ಯಾರೂ ಅಲ್ಲ ಅಂತ ಹೇಳಿದಾನೆ ವೇಮನ. ಫಲಾಸಕ್ತಿಯನ್ನ ತೊರೆದು ಕರ್ಮ ಮಾಡೋ ಮೂಲಕ ತಾಪತ್ರಯಗಳಿಂದ ಬಿಡುಗಡೆ ಹೊಂದಬಹುದಾದಂತ ದಾರಿ ಅಂತ ಅಂದಿದ್ದಾರೆ. ನಮ್ಮ ಹಿಂದಿನ ಹುಟ್ಟು ಸಾವುಗಳ, ನಮ್ಮ ಪೂರ್ವ ಜನ್ಮಗಳ ಗುಟ್ಟು, ನಮ್ಮ ಹಿಂದಿನ ಕಾರ್ಯಕಾರಣಗಳನ್ನ ತಿಳಿಯೋಕೆ ಸಾಧ್ಯ ಆನಾಪಾನಸತಿ ಧ್ಯಾನದಿಂದ. ಧ್ಯಾನದ ಮೂಲಕ ದಿವ್ಯ ಚಕ್ಷುವನ್ನ ಉತ್ತೇಜಿಸಿಕೊಳ್ಳೋ ಮೂಲಕ ಮಾತ್ರ ಸಾಧ್ಯ. ಇದನ್ನೇ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಎಂದಿರೋದು ಪತ್ರಿ ಸರ್. ಈ ಎಲ್ಲ ನಾಣ್ಣುಡಿಗಳಿಂದ, ಗಾದೆಗಳಿಂದ, ಅನುಭವಾಮೃತಗಳಿಂದ ಜನಸಾಮಾನ್ಯರಾದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕರ್ಮ ಅಂದ್ರೆ ಕೆಲ್ಸನೇ ಹೊರತು ಕೆಟ್ಟ ಕೆಲಸ ಅಂತ ಅಲ್ಲ. ಕರ್ಮ, ಕರ್ಮಫಲ, ಹಣೆ ಬರಹ ಎಂಬಿತ್ಯಾದಿ ಕುರಿತ ಜ್ಞಾನ ಮಾತುಗಳು ಭಾರತೀಯರಿಗೆ ರಕ್ತಗತವಾಗಿ ಬಂದಿದ್ರೂನು, ಅಥವಾ ಭರತ ಭೂಮಿಯ ಮಣ್ಣಿನ ವೈಶಿಷ್ಟ್ಯತೆಯಿಂದ ಬಂದಿದ್ರೂನು, ಜನಗಳಲ್ಲಿ ಕರ್ಮಚಕ್ರದ, ಕರ್ಮ ಸಿದ್ಧಾಂತದ ಬಗೆಗಿನ ಸರಿಯಾದ ಆಧ್ಯಾತ್ಮಿಕ ಆತ್ಮಜ್ಞಾನದ ತಿಳುವಳಿಕೆ ಇಲ್ಲ. ಹಿಂಸಾತ್ಮಕ ರೀತಿಯ ಕರ್ಮಗಳನ್ನ ಅನುಭವಿಸಿಯೇ ಸವಿಸ್ಬೇಕು ಅನ್ನೋದು ಕರ್ಮ ಸಿದ್ಧಾಂತದ ನಿಯಮ. ಆದ್ರೆ ಕೆಲವಾರು ಕರ್ಮಗಳನ್ನ ಆನಾಪಾನಸತಿ ಧ್ಯಾನ ಸಾಧನೆಯಿಂದ ಅಳಿಸ್ಕೊಳ್ಳಕ್ಕೂ ಸಾಧ್ಯ. ಜೊತೆಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರ, ನಿಸ್ವಾರ್ಥ ಸೇವೆ ಮಾಡೋ ಮೂಲಕ, ದಾನ ಮಾಡೋ ಮೂಲಕ ಕರ್ಮಫಲದ ತೀವ್ರತೆಯನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಪತ್ರಿ ಸರ್ ಹೇಳಿದ್ದಾರೆ. ಎಡ್ಗರ್ ಕೇಸಿ ಕೂಡ ಇದೇ ಮಾತನ್ನು ಹೇಳಿದ್ದಾನೆ. ಇಂದಿನ ಈ ಪ್ರಾಪಂಚಿಕ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರೋದು ಆತ್ಮಜ್ಞಾನ ಹಾಗೂ ಕರ್ಮ ಸಿದ್ಧಾಂತದ ಜ್ಞಾನ. ಕರ್ಮಚಕ್ರದ, ಕರ್ಮ ಸಿದ್ಧಾಂತದ ಮೂಲ ವಿಷಯಗಳು, ಸತ್ಯ ಸಿದ್ಧಾಂತಗಳು ಯಾವುದು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಭಗವಾನ್ ಬುದ್ಧ ತನ್ನ 36ನೇ ವಯಸ್ಸಿನಲ್ಲಿ ಜೀವನ್ ಮುಕ್ತಿ ಸಾಧಿಸಿದ ಬುದ್ಧ 45 ವರ್ಷಗಳ ಕಾಲ ಧರ್ಮ ಬೋಧನೆ ಮಾಡ್ದ, ಧ್ಯಾನ ವಿಧಾನವನ್ನ ಹೇಳ್ಕೊಡ್ತಾ ಬಂದ. ಅವನು ಹೇಳ್ಕೊಟ್ಟಂತ ವಿಚಾರಗಳಲ್ಲಿ, ತಿಳಿಸಿದಂತ ಸತ್ಯಗಳಲ್ಲಿ, ವಿ ಕ್ರಿಯೇಟ್ ಅವರ್ ರಿಯಾಲಿಟಿ, ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಅನ್ನೋದು. ಯಾರು ನಿನ್ನ ಸಹಾಯಕ್ಕೆ ಬರಲ್ಲ, ಯಾರು ಏನು ಮಾಡಕ್ಕಾಗಲ್ಲ, ನಿನಗೆ ನೀನೇ ಬೆಳಕಾಗು, ಬಿ ಎ ಲೈಟ್ ಅನ್ ಟು ಯುವರ್ ಸೆಲ್ಫ್ ಅಂತ ಸಾರ್ದ. ಅವನು ಹೇಳ್ಕೊಟ್ಟಂತ ಒಂದು ಧರ್ಮ ಬೋಧನೆಯಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ವಿಚಾರಗಳು ಏನು ಅಂತಂದ್ರೆ, ನಾವು ಮಾಡಿದ್ ನಮ್ಗೆ ವಾಪಸ್ ಬಂದೇ ಬರುತ್ತೆ, ಮಾಡದಷ್ಟೇ ಬರೋಲ್ಲ, 20 ಪಟ್ಟು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ದ. ದುಃಖ ಇಲ್ದೇನೆ ಜೀವನ ಇಲ್ಲ, ಕಾರಣ ಇಲ್ದೆ ದುಃಖ ಇಲ್ಲ. ದುಃಖನೂ ಸತ್ಯ, ದುಃಖಕ್ಕೆ ಕಾರಣನೂ ಸತ್ಯ, ಜೀವನವೂ ಸತ್ಯ, ಧ್ಯಾನವೂ ಸತ್ಯ, ಕರ್ಮ ನಿರ್ಮೂಲನೆಯೂ ಸತ್ಯ ಅಂತ ಹೇಳಿದ. ದುಃಖದಿಂದ ಬಿಡುಗಡೆ ಕೂಡ ಸತ್ಯ. ಆದ್ರಿಂದ ವಿವೇಕದಿಂದ ಕೂಡಿರುವಂತಹ ಜೀವನ ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ಟ ಬುದ್ಧ. ಭಾರತ ದೇಶದ ಎಲ್ಲಾ ಭಾಗಗಳಿಗೂನು ಕಾಲ್ನಡಿಗೆಯಲ್ಲೇ ಸಂಚರಿಸ್ತಾ ಧರ್ಮ ಬೋಧನೆ ಮಾಡ್ತಾ ಇದ್ದಾಗ ನಡೆದಂತ ಒಂದು ಸತ್ಯ ಕತೆ, ಅದೇ ಅಜ್ಜಿ ಕತೆ. ಒಂದ್ ಚಿಕ್ಕಹಳ್ಳಿಗೆ ಬುದ್ಧ ಬಂದು ಒಂದು ದೊಡ್ಡ ಮರದಡಿ ಕೂತ್ಕೊಂಡು ಜನರಿಗೆ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸಕ್ ಶುರು ಮಾಡದಂತೆ.
ಅಲ್ಲಿ ಜನ ಯಾರೋ ಸ್ವಾಮಿಗಳು ಬಂದಿದ್ದಾರೆ ಅಂತ ಮಾತಾಡ್ಕೋತಾನೋ ಶುರು ಮಾಡಿದ್ರಂತೆ. ಆಗ ಅಜ್ಜಿಗೆ ಏನೋ ಕುತೂಹಲ, ಇದೇನ್ ನಮ್ಮ ಹಳ್ಳಿನಲ್ಲಿ ಇಷ್ಟೊಂದ್ ಜನ ಓಡಾಡ್ತಾ ಇದಾರಲ್ಲ ಅಂದ್ಕೊಂಡು ಸುಮ್ನಾಗ್ಬಿಡ್ತಾಳೆ. ಮಾರನೇ ದಿನ ಇನ್ನೂ ಹೆಚ್ಚೆಚ್ಚು ಜನರು ಎಲ್ಲೋ ಹೋಗ್ತಾ ಇರೋದನ್ನ ನೋಡಿ ಹಾಗೆ ಹೋಗ್ತಾ ಇದ್ದವ್ರು ನಿಲ್ಲಿಸ್ಬಿಟ್ಟು ವಿಷಯ ತಿಳ್ಕೊತಾಳೆ. ಮಾರನೇ ದಿನ ನೋಡೋಣ ಯಾರ್ ನಮ್ಮ ಹಳ್ಳಿಗೆ ಬಂದಿರೋದು ಅಂತ ಅವಳು ಹೋಗ್ತಾಳೆ. ಬುದ್ಧ ಮರದ ಕೆಳಗ್ ಕೂತಿದ್ದಾನೆ. ಅವನ ಮುಂದೆ ಸುಮಾರು ಜನ ಗೌರವಪೂರ್ವಕವಾಗಿ ಕೆಲವರು ಕೂತಿದ್ದಾರೆ, ಕೆಲವರು ಕೈಕಟ್ಟಿ ನಿಂತಿದ್ದಾರೆ. ಆದ್ರೆ ಅವ್ರೇನ್ ಮಾತಾಡ್ತಿದಾರ ಅಂತ ಕೇಳಿಸೋ ಅಷ್ಟು ದೂರದಲ್ಲಿ ಇರ್ಲಿಲ್ಲ. ಅವಳೇನೋ ಕುತೂಹಲಕಾರಿಯಾಗಿ ನೋಡ್ತಾ ಇದ್ದಿದ್ದನ್ನ ನೋಡಿ ಬುದ್ಧನೇ ಅವಳ ಮುಂದೆ ಬರಕ್ ಹೇಳ್ತಾನೆ. ಅವಳು ಒಲ್ಲೆ ಅಂತ ಅಲ್ಲೇ ನಿಂತಿರ್ತಾಳೆ. ಬುದ್ಧನೇ ಎದ್ದು ಬಂದು ಅವಳನ್ನ ಮಾತಾಡಿಸ್ಬಿಟ್ಟು, ನೀನು ಜೀವನದಲ್ಲಿ ಸಂತೋಷವಾಗಿದೀಯಾ, ನಿಂಗೇನ್ ಬೇಸರ ಇಲ್ಲ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನನ್ಗೆ ಈ ತರ ಅನ್ಯಾಯ ಆಗಿದೆ, ಆ ತರ ಆಗಿದೆ, ಜನ ಹಾಗ್ ಮೋಸ ಮಾಡಿದ್ದಾರೆ, ಅದು ಇದು ಅಂತ ಹೇಳ್ತಾನೇ ಇರ್ತಾಳೆ. ನಿಲ್ಲಿಸ್ತೆ. ಆಗ ಬುದ್ಧ ಅವಳನ್ನ ತಡೆದು, ನಿಲ್ಸು, ನೀನು ಯಾರಿಗೂ ಆ ರೀತಿ ಅನ್ಯಾಯ ಮೋಸ ಮಾಡ್ಬೇಡ ಅಂತ ಸೂಚಿಸ್ತಾನೆ. ಮತ್ತೊಂದು ಪ್ರಶ್ನೆಯನ್ನ ಅಜ್ಜಿ ಕೇಳ್ತಾನೆ, ನಿನ್ನನ್ನ ಯಾರಾದ್ರೂ ಗೌರವಿಸ್ಲಿ, ಪ್ರೀತಿ ಮಮತೆಯಿಂದ ನೋಡ್ಲಿ ಅಂತ ನಿಂಗ ಅನ್ಸುತ್ತಾ ಅಂತ. ಆ ಕೂಡ್ಲೆ ಅಜ್ಜಿ, ಹೌದು, ಆದ್ರೆ ಯಾರು ಆ ತರ ಇರೋಲ್ಲ ಅಂತ ಹೇಳಿ ಬೇಸರಿಸ್ಕೊತಾಳೆ. ಆಗ ಬುದ್ಧ ಹೇಳ್ತಾನೆ, ಯಾರು ನಿನಗೆ ಏನು ಮಾಡಬಾರದು ಅಂತ ನಿನಗನ್ಸುತ್ತೋ ಅವುಗಳನ್ನ ನೀನು ಬೇರೆಯವ್ರಿಗೆ ಮಾಡಬೇಡ. ಯಾರು ನಿನಗೆ ಯಾವ ತರಹ ನೋಡ್ಕೋಬೇಕು ಅಂತ ನಿನಗನ್ಸುತ್ತೋ ನೀನು ಅವರನ್ನ ಮೊದಲು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನೆ. ಮಜ್ಜಿ ಸುಮ್ನಾಗ್ತಾಳೆ. ಆಗ ಬುದ್ಧ ಹೇಳ್ತಾನೆ, ನಾವ್ ಈ ಜನ್ಮದಲ್ಲಿ ಒಳ್ಳೇದಾಗ್ಲಿ ಅಥವಾ ಕೆಟ್ಟದಾಗ್ಲಿ ಏನ್ ಮಾಡ್ತೀವೋ ಅದು ನಮ್ಮ ಮುಂದಿನ ಜನ್ಮದಲ್ಲಿ 20 ಪಟ್ಟು ಹೆಚ್ಚಾಗಿ ನಮಗೇ ಹಿಂತಿರುಗಿ ಬರುತ್ತೆ. ನಮ್ಮ ದುಃಖಕ್ಕೆ, ನಮ್ಮ ಸಂತೋಷಕ್ಕೆ ನಾವೇ ಕಾರಣ, ನಮ್ಮ ಗುಣ ಸ್ವಭಾವಗಳ ಕಾರಣ, ನಮ್ಮ ನಡವಳಿಕೆಗಳೇ ಕಾರಣ. ನಮ್ಮ ಈ ಜನ್ಮದ ಸ್ಥಿತಿಗತಿಗೆ ನಮ್ಮ ಹಿಂದಿನ ತಪ್ಪು ತಿಳುವಳಿಕೆಗಳೇ, ಸ್ವಭಾವಗಳೇ ಕಾರಣ. ನಾವು ತಿದ್ದುಕೊಳ್ಳದೆ ಇದ್ರೆ ಇನ್ನೂ ಕಷ್ಟದ ಜೀವನದಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ನಾವು ಅದನ್ನು ಒಪ್ಪಿನ ಬದಲು ಮಾಡ್ಕೊಳ್ದೆ ಇದ್ರೆ ಮುಂದೆ ಅದು 20 ಪಟ್ಟು ಹೆಚ್ಚಿನ ಕಷ್ಟದ ಪರಿಸ್ಥಿತಿಯಲ್ಲಿ ಬುದ್ಧಿ ಕಲಿಬೇಕಾಗತ್ತೆ ಅನ್ನೋದನ್ನ ಹೇಳ್ತಾನೆ. ಆ ಕೂಡ್ಲೆ ಅವಳು ಬುದ್ಧನ ಕಾಲಿಗೆ ಬಿದ್ದು, ನನ್ನನ್ನು ಕಾಪಾಡಿ, ನಾನು ಇದೇ ಜನ್ಮದಲ್ಲಿ ಮಾಡಿರೋ ತಪ್ಪು ಕೆಲಸಗಳೆಲ್ಲ 20 ಪಟ್ಟು ಹೆಚ್ಚಾಗಿ ನನಗೆ ವಾಪಸ್ ಬಂದ್ರೆ ನಾನು ಸಹಿಸೋದು ಹೇಗೆ, ಅನುಭವಿಸೋದು ಹೇಗೆ? ನನಗೆ ಈ ತಿಳುವಳಿಕೆ ಇಲ್ದೇನೆ ನನ್ನಿಂದ ತುಂಬಾ ಘೋರ ತಪ್ಪುಗಳು ನಡೆದ್ಬಿಟ್ಟಿದೆ, ನನ್ನನ್ನ ಪಾಪ ಮುಕ್ತಳನ್ನಾಗಿಸಿ ಅಂತ ಗೋಳಾಡ್ತಾ ಆ ಕ್ಷಣವೇ ಬುದ್ಧಳ ಅನುಯಾಯಿ ಆಗ್ತಾಳೆ ಅನ್ನೋದೇ ಅಜ್ಜಿ ಕತೆ. ಈ ಕಥೆಯಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಅಜ್ಞಾನದಿಂದ ಪಾಪ, ಪಾಪದಿಂದ ಪುನರ್ಜನ್ಮ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ, ಅದೂ 20 ಪಟ್ಟು ಜಾಸ್ತಿ ವಾಪಸ್ ಬರುತ್ತೆ. ಸೊ ಕರ್ಮಚಕ್ರನ ರೂಪಿಸ್ಕೊಳ್ಳೋದು ಯಾರು? ನಾವೇ. ಕರ್ಮಚಕ್ರವನ್ನ ಉರುಳಿಸ್ತಾ ಪುನರ್ಜನ್ಮಗಳಿಗೆ ಕಾರಣ ಯಾರು? ನಾವೇ. ಹಾಗಾಗಿ ನಮ್ಮ ಮುಂದಿನ ಜೀವನ ಹೇಗಿರ್ಬೇಕು ಅಂತ ನಮಗನ್ಸುತ್ತೋ ಆ ಫಲಗಳನ್ನ ಅನುಭವಿಸುವಂತಹ ಗುಣ ಸ್ವಭಾವಗಳನ್ನ, ಬುದ್ಧಿಯನ್ನ, ಕರ್ಮವನ್ನ, ನಮ್ಮ ನಡವಳಿಕೆಯನ್ನ ನಾವು ಈ ಜನ್ಮದಲ್ಲಿ ರೂಢಿಸ್ಕೊಳ್ಬೇಕು. ಸೂಕ್ತ ಧರ್ಮಯುತ ಕರ್ಮಗಳನ್ನ ನಾವು ಈ ಜನ್ಮದಲ್ಲಿ ಮಾಡಿದ್ರೆ ಮುಂದಿನ ಜನ್ಮಗಳಲ್ಲಿ ಒಳ್ಳೆ ಜನ್ಮ ಸಿಗುತ್ತೆ. ಹಾಗಾಗಿ ಆತ್ಮಜ್ಞಾನವನ್ನ ಪಡ್ಕೋಬೇಕಿರೋದು ಅತ್ಯಂತ ಅವಶ್ಯಕ. ಬುದ್ಧನ ಸತ್ಯಾನುಭವಕ್ಕೆ ಹೊಂದುವಂತಹ ಮತ್ತೊಂದು ಕತೆ ಬಂದಿತ್ತು. ಆ ಕತೆ ಹೇಗೆ ಅಂದ್ರೆ, ಒಬ್ಬ ವ್ಯಾಪಾರಿ ಜೀಸಸ್ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ನನಗೆ ಮನಃಶಾಂತಿ ಇಲ್ಲ, ಮನಃಶಾಂತಿ ಪಡೆಯೋ ಮಾರ್ಗವನ್ನ ದಯವಿಟ್ಟು ತಿಳಿಸಿ. ನಿಮ್ಮ ಉದ್ದುದ್ದ ಭಾಷಣ ಕೇಳಕ್ಕೆ ನನಗೆ ಸಮಯ ಇಲ್ಲ, 5 ನಿಮಿಷದಲ್ಲಿ ತಿಳಿಸಿ ಅಂತ ಅವಸರ ಪಡಿಸ್ತಾನೆ ಜೀಸಸ್ನ. ಆಗ ಜೀಸಸ್ ಹೇಳ್ತಾನೆ, ಮನಃಶಾಂತಿ ಪಡೆಯೋ ಮಾರ್ಗವನ್ನ ಕೇವಲ 1 ನಿಮಿಷದಲ್ಲೇ ತಿಳಿಸ್ತೀನಿ ನಿನ್ಗೆ, ಆ ಉಳಿಯೋ ಇನ್ನು 4 ನಿಮಿಷಗಳೇನಿದೆಯೋ ಅದನ್ನ ನೀನೇ ಇಟ್ಕೋ ಅಂತ ಹೇಳ್ತಾರೆ. ನೋಡು ಮಗು, ನಿನಗೆ ಜೀವನದಲ್ಲಿ ಏನೇ ಬೇಕು ಅಂತ ಅನ್ಸಿದ್ರು ಅದನ್ನ ನೀನು ಮೊದಲು ಬೇರೆಯವ್ರಿಗೆ ದಾನ ಮಾಡಕ್ ಕಲಿ, ಕೊಡಕ್ ಕಲಿ. ಈಗ ನಿನ್ಗೆ ಮನಃಶಾಂತಿ ಬೇಕು ಅಲ್ವಾ? ಹಾಗಿದ್ರೆ ನೀನು ಇತರರನ್ನ ಮನಃಶಾಂತಿಯಿಂದ ಇರಕ್ ಬಿಡು. ನೀನು ಬೇರೆಯವ್ರಿಗೆ ಏನ್ ಕೊಡ್ತೀಯೋ ಅದು ನಿನಗೆ ದುಪ್ಪಟ್ಟಾಗಿ ಸಿಗುತ್ತೆ. ಯಾರಿಗೇನ್ ಬೇಕೋ ಅದನ್ನ ಕೊಟ್ರೆ ನಮಗೇನ್ ಬೇಕೋ ಅದ್ ನಮಗ್ ಸಿಗುತ್ತೆ ಅಂತ ಜೀಸಸ್ ಹೇಳ್ತಾನೆ. ಅದನ್ನೇ ಗಿವ್ ಅಂಡ್ ಟೇಕ್ ಪಾಲಿಸಿ ಅನ್ನೋದು. ಕೊಡೋದು ಪ್ರೀತಿ ಮಮತೆ ಆಗಿರ್ಬೋದು, ಗೌರವ ಆಗಿರ್ಬೋದು, ಅಥವಾ ದ್ವೇಷವಾಗಿರ್ಬೋದು, ನೋವಾಗಿರ್ಬಹುದು, ಮೋಸ ಆಗಿರ್ಬೋದು. ನಾವು ಕೊಟ್ಟಿದ್ದ ನಮ್ಗೆ ಹಿಂತಿರುಗಿ ಬರುತ್ತೆ ದುಪ್ಪಟ್ಟಾಗಿ ಅನ್ನೋ ತಿಳುವಳಿಕೆನೆ ಅರಿವೇ ಜ್ಞಾನ. ಈ ಜ್ಞಾನ ಎಲ್ಲಿಂದ ಸಿಕ್ಕುತ್ತೆ? ಧ್ಯಾನ, ಸತ್ಸಂಗ, ಸ್ವಾಧ್ಯಾಯದಿಂದ ಸಿಗುತ್ತೆ. ನಾವು ಮಾಡಿದ್ದು ನಮ್ಗೇ ಬರುತ್ತೆ ಅಂತ ಗೊತ್ತಾಯ್ತು. ಲಕ್ಷಾಂತರ ಮಾನವ ಜನ್ಮಗಳಲ್ಲಿ
ಲಕ್ಷಾಂತರ ತಪ್ಪುಗಳು ಆಗಿರಬಹುದು. ನಾವು ಮಾಡಿರೋ ಕರ್ಮದ ಲೆಕ್ಕವನ್ನ ಯಾರು ಇಟ್ಕೊಳ್ತಾರೆ, ಎಲ್ಲಿ ದಾಖಲಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸದ ಒಳ್ಳೇದು ಕೆಟ್ಟದ್ದು ಯಾರೋ ಲೆಕ್ಕ ಇಡ್ತಾರೆ, ಎಲ್ಲೋ ರೆಕಾರ್ಡ್ ಆಗುತ್ತೆ ಅನ್ನೋಷ್ಟು ಅರಿವು ನಮ್ಮಲ್ಲಿದೆ. ಅದೇ ಆಕಾಶಿಕ್ ರೆಕಾರ್ಡ್. ಹಾಗಾದ್ರೆ ಆಕಾಶಿಕ್ ರೆಕಾರ್ಡ್ ಅಂದ್ರೇನು? ಗುಪ್ತನ ಕಡತ. ಆ ಚಿತ್ರಗುಪ್ತ ಯಾರು? ಆ ಆಕಾಶಿಕ್ ರೆಕಾರ್ಡ್ ನಲ್ಲಿ ರೆಕಾರ್ಡ್ ಆಗೋದಾದ್ರೂ ಹೇಗೆ ಅಂತ ಪತ್ರಿ ಸರ್ನ ನಾನೇ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅರ್ಧರಾತ್ರಿನಲ್ಲಿ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ನಿದ್ರೆಯಿಂದ ಥಟ್ ಅಂತ ನಮ್ಗೆ ಎಚ್ಚರ ಆಗುತ್ತೆ, ಮತ್ತೆ ಹಾಗೆ ನಿದ್ರೆನೂ ಮುಂದುವರಿಯುತ್ತೆ. ಆ ಕ್ಷಣದಲ್ಲಿ ಆಯಾ ದಿನದ ಕಾಯ ವಾಚ ಮನಸ ಮಾಡಿರುವಂತಹ ಕಾರಣ ಪರಿಣಾಮಗಳು ಉಂಟಾಗಿರುವಂತಹ ಎಲ್ಲಾ ಕೆಲಸಗಳು, ಮಾತುಗಳು, ನಡವಳಿಕೆಗಳು, ಚಿಂತನೆಗಳು, ಸಂಕಲ್ಪಗಳು 2 ಕಡೆ ಸೇರ್ಪಡೆಯಾಗುತ್ತೆ. ಒಂದು ಚಿತ್ರಗುಪ್ತನ ಕಡತಕ್ಕೆ, ಎರಡನೇದು ನಮ್ಮದೇ ಕಾರಣ ಶರೀರಕ್ಕೆ. ಮುಂದೆ ಒಳ್ಳೆಯ ಕರ್ಮಗಳಿಂದಾನೋ, ಉತ್ತಮ ದಾನ ಧರ್ಮಗಳಿಂದಾನೋ, ನಿಸ್ವಾರ್ಥ ಸೇವಾ ಕೈಂಕರ್ಯಗಳಿಂದಾನೋ, ಕಾಯಿಲೆಗಳಿಂದನ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಬಳಲಿನೋ, ಧ್ಯಾನದಿಂದಾನೋ, ಧ್ಯಾನ ಪ್ರಚಾರ ಜ್ಞಾನ ಪ್ರಸಾರದ ಕರ್ಮಗಳು ಅಳಿಸಿದಾಗ ಭಗವಂತನ ವ್ಯವಸ್ಥೆ ಹೇಗಿದೆ ಅಂದ್ರೆ, ಹೇಗೆ ರೆಕಾರ್ಡ್ ಆಗಿರುತ್ತೋ ಹಾಗೇನೆ ನಾವು ಕರ್ಮಗಳನ್ನ ಅನುಭವಿಸಿದಾಗ ಅಥವಾ ನಮ್ಮಲ್ಲಿ ಪರಿವರ್ತನೆ ತಂದ್ಕೊಂಡಾಗ ಚಿತ್ರಗುಪ್ತನ ಕಡತಲ್ಲೂ ನಮ್ಮ ಕಾರಣ ಶರೀರದಲ್ಲೂ ಏಕಕಾಲಕ್ಕೆ ಆಯಾ ಕರ್ಮಗಳು ಅಳಿಸಿ ಹೋಗುತ್ತೆ, ಪುನರ್ಜನ್ಮಗಳು ಕಡಿಮೆ ಆಗತ್ತೆ ಅಂತ ಪತ್ರಿ ಸರ್ ಮೈಸೂರಿನಲ್ಲಿ ಸತ್ಸಂಗಕ್ಕೆ ಬಂದಿದ್ದಾಗ ಅವರೇ ಹೇಳಿದ್ದಾರೆ. ನಾವು ಮಾಡಿರುವಂತ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟದ್ದೆಲ್ಲವನ್ನ ಮುಂದಿನ ಒಂದೇ ಜನ್ಮದಲ್ಲಿ ಅನುಭವಿಸಕ್ಕೆ ಸಾಧ್ಯವಿಲ್ಲವಾದರೂ ಅನೇಕ ಜನ್ಮಗಳ ಜ್ಞಾನವನ್ನ, ಆತ್ಮಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನಾನುಭವವನ್ನ ಆನಾಪಾನಸತಿ ಧ್ಯಾನದ ಮೂಲಕ ಒಂದೇ ಜನ್ಮದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣವನ್ನ ಸಾಧಿಸಬಹುದು ಅನ್ನೋದನ್ನ ಪತ್ರಿಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಮಾಡೋ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಇದ್ದೇ ಇರುತ್ತೆ, ಮಾಡೋ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಇವು ಯಾವುದನ್ನು ಭಗವಂತ ಕೊಡೋದಲ್ಲ. ಈ ಭೂಮಿ ಕರ್ಮಭೂಮಿ, ಇದೊಂದು ಲೈಫ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇಲ್ಲಿ ಜೀವನದ ಮೂಲಕ, ಪ್ರಾತ್ಯಕ್ಷಿಕೆಯ ಮೂಲಕ ಶಿಕ್ಷಣ ಸಿಗುತ್ತೆ, ಜ್ಞಾನ ಮತ್ತು ಅನುಭವ ಸಿಗುತ್ತೆ. ಈ ಜೀವನದ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮುಕ್ತಿ ಮೋಕ್ಷ, ಫೇಲ್ ಆದ್ರೆ ಮತ್ತೊಮ್ಮೆ ಹುಟ್ಟು, ಮತ್ತೊಮ್ಮೆ ವಿಭಿನ್ನ ಇನ್ನೂ ಕಷ್ಟದ ಜೀವನದ ಮೂಲಕ, ವಿಭಿನ್ನ ಪಾತ್ರದ ಮೂಲಕ ಪಾಠ ಕಲೀಲೇಬೇಕು. ಮಾಡಿರೋ ಪ್ರಾಣಿವಧೆಗೆ, ಜೀವಹಾನಿಗೆ, ಹಿಂಸಾತ್ಮಕ ಕರ್ಮಗಳಿಗೆ, ಪಾಪಕೃತ್ಯಗಳಿಗೆ ಅನುಭವಿಸೋದು ಒಂದೇ ದಾರಿನೇ ಹೊರತು ಯಾವುದೇ ಶಾರ್ಟ್ ಕಟ್ ಮೆಥಡ್ ಇಲ್ಲ. ಉದಾಹರಣೆಗೆ, ಒಂದು ಕೊಲೆ ಮಾಡಿ ಪಾಪ ಪರಿಹಾರಕ್ಕೆ ಅಂತ ಯಾವುದೋ ದೇವಸ್ಥಾನಕ್ಕೋ ತಿರುಪ್ತಿಗೋ ಹೋಗಿ ಹುಂಡಿಲಿ 2 ಲಕ್ಷ ರೂಪಾಯಿ ಹಾಕಿದ್ರೆ ಪಾಪ ಪರಿಹಾರ ಆಗೋದಿಲ್ಲ, ಕರ್ಮಚಕ್ರದಿಂದ ಬಿಡುಗಡೆ ಇಲ್ಲ. ಹಿಂಸಾತ್ಮಕ ಕರ್ಮಗಳನ್ನ, ಮಾಂಸಾಹಾರ ಸೇವನೆಯ ಕರ್ಮ ಫಲವನ್ನ ಅನುಭವಿಸಿಯೇ ತೀರ್ಬೇಕು. ಅದು ಹೇಗೆ? ಅದೇನ್ ನೋವು ಪಟ್ಟಿತ್ತು ಆ ನೋವನ್ನ ನಿಮ್ಗೆ ದೇಹದ ಪ್ರತಿ ಒಂದು ಭಾಗದಲ್ಲಿ ನೋವುಗಳ ಮೂಲಕ ನೀವು ಅನುಭವಿಸ್ಲೇಬೇಕು ಅಂತ ಪತ್ರಿ ಸರ್ ನಮ್ಗೆ ಹೇಳಿದ್ದಾರೆ. ನಮ್ಮ ನೆರಳು ನಮ್ ಜೊತೆನೆ ಇರೋ ಹಾಗೆ ನಾವು ಮಾಡಿರೋ ಪಾಪ ಹಾಗೂ ನಾವು ಸಂಪಾದಿಸಿರೋಂತ ಪುಣ್ಯನೂ ಕೂಡ ನಮ್ಮ ಆತ್ಮ ಜೊತೆನೇ ಬರ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಘಟಿಸೋ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಇರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ, ಕಾರ್ಯಕ್ಕೂ, ಕಾರಣಕ್ಕೂ ಒಂದು ಪರಿಣಾಮ ಇರುತ್ತೆ. ಅದನ್ನೇ ಕಾರ್ಯ ಕಾರಣ ಪರಿಣಾಮ ಅನ್ನೋದು. ಅದೇನೆ ಕರ್ಮಚಕ್ರ. ಮಾನವರಲ್ಲಿರುವಂತ ಸಂಬಂಧದಲ್ಲಿ ಬಿರುಕುಂಟಾಗಕ್ಕೆ ಕಾರಣಗಳು ಹಲವಾರು ಇರಬಹುದು. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಮೋಸಕ್ಕೆ, ಸಾಲ ತೀರ್ಸಕ್ಕೆ, ಋಣ ತೀರ್ಸಕ್ಕೆ, ಪ್ರೀತಿ ಹಿಂದಿರುಗ್ಸಕ್ಕೆ, ದ್ವೇಷಕ್ಕೆ ದ್ವೇಷ ಸಾಧಿಸಕ್ಕೆ, ನೋವಿಗೆ ನೋವು ಕೊಡಕ್ಕೆ, ಮಾಡಿಸ್ಕೊಂಡ ಸೇವೆ ಮೂಲಕ ಹಿಂತಿರುಗ್ಸಕ್ಕೆ, ದುಡಿಸ್ಕೊಂಡಿದ್ರೆ ದುಡಿದು ತೀರ್ಸಕ್ಕೆ, ಕೊಲೆ ಮಾಡಿದ್ರೆ ಕೊಲೆ ಮಾಡಿಸ್ಕೊಳಕ್ಕೆ ಮುಂದಿನ ಜನ್ಮಗಳಲ್ಲಿ ಹುಟ್ಟಿ ಬರ್ಲೇಬೇಕಾಗತ್ತೆ. ಇದಕ್ಕೆ ಯಾವುದೇ ವಿನಾಯಿತಿ ಇಲ್ಲ. ಇದೇ ಕರ್ಮಚಕ್ರದ ನಿಯಮ. ಎಚ್ಚರ ಮನಸ್ಸು ಕರ್ಮೇಂದ್ರಿಯಗಳ ಮೂಲಕ ಮಾಡುವಂತ ಎಲ್ಲಾ ಕಾರಣ ಕಾರ್ಯಗಳನ್ನ, ಕಾಸ್ ಅಂಡ್ ಡಿಫೆಕ್ಟ್ ಗಳನ್ನ, ಪಾಪಕೃತ್ಯಗಳನ್ನ, ಪುಣ್ಯದ ಧರ್ಮಯುತ ಕಾರ್ಯಗಳನ್ನ, ತೆಗೆದುಕೊಳ್ಳೋ ಎಲ್ಲಾ ನಿರ್ಧಾರಗಳನ್ನ, ಸಂಕಲ್ಪಗಳನ್ನ ಸುಪ್ತ ಮನಸ್ಸು ತನ್ನ ಶಾಶ್ವತ ನೆನಪಿನ ಭಂಡಾರಕ್ಕೆ ಸೇರ್ಪಡೆ ಮಾಡತ್ತೆ. ಈ ಎಲ್ಲಾ ನೆನಪುಗಳಿಗೆ, ರೆಕಾರ್ಡ್ಗಳಿಗೆ ಆತ್ಮ ಬದ್ಧ.
ಈ ಸಕಾರಾತ್ಮಕ ಅಥವಾ ನಕಾರಾತ್ಮಕ ನೆನಪುಗಳು, ಕಂಪನಗಳು, ಮುದ್ರಣಗಳು ಕಲಿಕೆ ರೂಪದಲ್ಲಿ, ಅನುಭವದ ರೂಪದಲ್ಲಿ, ಪಾಪ ಪ್ರಾಯಶ್ಚಿತ್ತದ ರೂಪದಲ್ಲಿ ಖಾಲಿಯಾಗೋವರೆಗೂ ಪುನರ್ಜನ್ಮದ ಮೂಲಕ ಪುನಃ ಪುನಃ ಇದೇ ಕರ್ಮ ಭೂಮಿಗೆ ಬರ್ಬೇಕಾಗಿದೆ ಅನ್ನೋದೇನೆ ಆಧ್ಯಾತ್ಮಿಕ ಸತ್ಯ. ಈ ಸತ್ಯ ಸಿದ್ಧಾಂತಾನೆ ಪುನರ್ಜನ್ಮ ಕರ್ಮ ಚಕ್ರ ಸಿದ್ಧಾಂತಾನೆ ಕರ್ಮ ಸಿದ್ಧಾಂತ. ಈ ಎಲ್ಲಾ ರೀತಿಯ ಕಾರ್ಯಕಾರಣ ಪರಿಣಾಮ ಲೆಕ್ಕಗಳು ಚುತ್ತ ಆಗೋವರೆಗೂ, ನಾವು ನಮ್ಮ ಗುಣ ಸ್ವಭಾವದಲ್ಲಿ ಪರಿವರ್ತನೆ ತಂದುಕೊಳ್ಳೋವರೆಗೂ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋವರೆಗೂ, ಸಂಪಾದಿಸಿದ ಪುಣ್ಯ ಮತ್ತು ಭಾಗ್ಯಕ್ಕೆ ತಕ್ಕಂತೆ ಸುಖ ಅನುಭವಿಸೋವರೆಗೂ ನಾವು ಈ ಕರ್ಮಭೂಮಿಗೆ ಬರೋದೇ ಹುಟ್ಟು, ಆತ್ಮ ದೇಹವನ್ನ ತ್ಯಜಿಸೋದೇ ಮರಣ, ಕರ್ಮಭೂಮಿಯಿಂದ ಹಿಂತಿರುಗಿ ಹೋಗೋದೇ ಊರ್ಧ್ವಲೋಕ ಪ್ರಯಾಣ. ಈ ಹುಟ್ಟು ಸಾವಿನ ಮಧ್ಯೆ ನಾವು ನಡೆಸೋದೇ ಜೀವನ. ಜೀವನ ನಡೆಸುವಾಗ ನಮ್ಮಿಂದಾಗೋ ತಪ್ಪುಗಳೇ ಕೆಟ್ಟ ಕರ್ಮ, ಕುಕರ್ಮ. ನಾವು ಮಾಡೋ ಒಳ್ಳೆಯ ಕೆಲಸಗಳೇ ದಾನ ಧರ್ಮಗಳೇ, ಪುಣ್ಯದ ಕೆಲಸಗಳೇ ಸುಕರ್ಮ. ಕರ್ಮಗಳನ್ನು ಸವಸಕ್ಕೆ ಪದೇ ಪದೇ ಭೂಮಿಯಲ್ಲಿ ಜನ್ಮ ಎತ್ತೋದೇನೆ ಪುನರ್ಜನ್ಮ. ಈ ಹುಟ್ಟು ಸಾವಿನ ಚಕ್ರವೇ ಕರ್ಮಚಕ್ರ. ಅದರಿಂದ ಹೊರಗುಳಿಯೋದೇನೆ ಮುಕ್ತಿ. ಇದೇ ಆಧ್ಯಾತ್ಮಿಕ ವಿಜ್ಞಾನ, ಜೀವನ ಸಿದ್ಧಾಂತ. ಈ ಜೀವನ ಸಿದ್ಧಾಂತ ಏನ್ ಹೇಳುತ್ತೆ? ದುಃಖದ ಮೂಲನೇ ಪಾಪಕರ್ಮ. ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ. ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ಕಾಯಿಲೆ ರೂಪದಲ್ಲಿ ನಮ್ಮನ್ನ ಕಾಡತ್ತೆ. ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪೂರ್ವಜನ್ಮ ಪುನರ್ಜನ್ಮಕ್ಕೆ ಸಂಬಂಧಿಸಿರುವಂತ ನಿಖರವಾದ ಒಂದು ಉಲ್ಲೇಖ ಎಲ್ರಿಗೂ ಗೊತ್ತು, ಧೃತರಾಷ್ಟ್ರ. ಈ ಧೃತರಾಷ್ಟ್ರ ಮತ್ತು ಕೃಷ್ಣನ್ ನಡುವೆ ನಡೆದ ಒಂದು ಸಂಭಾಷಣೆ. ಧೃತರಾಷ್ಟ್ರ ಕೃಷ್ಣನ್ ಕೇಳ್ತಾನೆ, ನಂಗೆ ಈ ಜನ್ಮದಲ್ಲಿ ಕುರುಡಾಗಿದೆಯಲ್ಲ, ಅದಕ್ಕೆ ಕಾರಣ ಏನು? ನಿಂಗ್ ಗೊತ್ತಲ್ಲ, ಹೇಳು. ನಿನಗೂ ಆಗತ್ತಲ್ವಾ, ನೀನು ಧ್ಯಾನಿ, ನೀನು ದಿವ್ಯ ಚಕ್ಷು ನೀರೋನು, ನೀನೇ ನೋಡ್ಕೋ, ಹೇಳು. ಇಲ್ಲ ನಿಂಗ್ ಗೊತ್ತಲ್ಲ, ಹೇಳ್ಬಿಡುತ್ತೆ. ಇಲ್ಲ ಇಲ್ಲ, ನೀನು ಧ್ಯಾನಸ್ಥನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಧ್ಯಾನಸ್ಥನಾಗ್ತಾನೆ. 100 ಪೂರ್ವ ಜನ್ಮ ನೋಡ್ಕೋತಾನೆ. ಲವಶೇಷವಾದಷ್ಟು ಒಂದು ಕರ್ಮ ಇರೋದಿಲ್ಲ. ಕಣ್ಬಿಟ್ಬಿಟ್ಟು ಕೃಷ್ಣನ್ ಕೇಳ್ತಾನೆ, 100 ಪೂರ್ವ ಜನ್ಮಗಳನ್ನ ನೋಡ್ಕೊಂಡಿದೀನಿ, ಲವಶೇಷವಾದಷ್ಟು ಕೂಡ ಕರ್ಮಗಳಿಲ್ಲ, ಆದ್ರೂ ನನಗೆ ಕುರುಡಾಗಿದ್ದಾದ್ರೂ ಹೇಗೆ ಅಂತ ಕೇಳ್ತಾನೆ. ನಿನಗೆ 100 ಪೂರ್ವ ಜನ್ಮ ನೋಡ್ಕೊಳ್ಳೋಷ್ಟು ಸಮಾಧಾನ ಆಯ್ತು, ಇನ್ನೊಂದ್ ಸ್ವಲ್ಪ ಹಿಂದಿಕ್ ಹೋಗು ಅಷ್ಟೇನೆ ಅಂತ ಹೇಳ್ತಾನೆ. ಮತ್ತೆ ಧ್ಯಾನಸ್ಥನ ಆಗ್ತಾನೆ. ಆಗ 106ನೇ ಜನ್ಮದಲ್ಲಿ ಅವನ ಕೈ ಮೇಲೊಂದು ಸಣ್ಣದೊಂದು ಕೀಟ ಕೂತಿದ್ದಕ್ಕೆ ಅದನ್ನ ಹಿಡಿದು ಸೂಜಿಯಿಂದ ಕಣ್ ಕಿತ್ತು ಬಿಸಾಕಿರ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ಇದ್ ಮಾಡಿದ ಒಂದು ತಪ್ಪಿಗೆ, ಪಾಪಕರ್ಮದ ಕೆಲ್ಸಕ್ಕೆ ಇಡೀ ಜನ್ಮನೇ ನಾನು ಕುರುಡ ಕಳಿಬೇಕಾಗಿ ಬಂತಲ್ಲ ಅನ್ನೋದು ಅವ್ನಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಅದೇ ಕೃಷ್ಣ ನೀನ್ ಹಂಗ್ ಮಾಡಿದ್ದೆ, ನಾನು ಆ ತರ ಮಾಡಕ್ ಸಾಧ್ಯ ಇರಲ್ಲ ಅಂತ ವಾದ ಮಾಡ್ಬೋದು. ನನ್ನ ಪೂರ್ವ ಜನ್ಮಗಳನ್ನ, ನನ್ನ ಪಾಪಕೃತ್ಯಗಳನ್ನ ನಾನೇ ನೋಡ್ಕೊಂಡಾಗ ನಾನೇ ಆತ್ಮಸಾಕ್ಷಿ. ಆತ್ಮ ಅದಕ್ಕೆ ಬದ್ಧ. ಅಂದ್ರೆ ಯಾತಕ್ ಬಂದಿದೆ ಅನ್ನೋದನ್ನ ಏನ್ ನೋಡಿದೀನೋ ಅದನ್ನ ನಂದನ್ನೇ ನಾನು ನೋಡಿರೋದು ಅನ್ನೋ ನಾನು ಕನ್ಫರ್ಮ್ ಆಗ್ಬೇಕು. ಇವತ್ತಿನ ವಿಷಯ ಕರ್ಮಚಕ್ರವಾದ್ರಿಂದ ಕರ್ಮಚಕ್ರಕ್ಕೆ, ಪುನರ್ಜನ್ಮ ಚಕ್ರಕ್ಕೆ, ಹುಟ್ಟು ಸಾವಿನ ಸೈಕಲ್ ನಲ್ಲಿ ಒಂದು ಆತ್ಮಕ್ಕೆ 84 ಲಕ್ಷ ಜನ್ಮ ಇದೆ ಅಂತ ಹೇಳ್ತಾರಲ್ಲ, ಅದನ್ನ ಕೇಳ್ಬಿಟ್ಟು ಪತ್ರಿಸರ್ ಹತ್ರ ಒಂದು ಪ್ರಶ್ನೆ ಕೇಳಿದೆ. ಏನಂತ? ಒಂದು ಆತ್ಮಕ್ಕೆ 84 ಲಕ್ಷ ಜನ್ಮ ಇದೆಯಂತೆ. ಮೊದಲ 33 ಲಕ್ಷ ಜನ್ಮಗಳಲ್ಲಿ ಖನಿಜಗಳಾಗಿ, ಕ್ರಿಮಿಕೀಟಗಳಾಗಿ ಆದ್ಮೇಲೆ ಆತ್ಮವಿಕಸನ ಪ್ರಕ್ರಿಯೆಯಲ್ಲಿ ಪ್ರಾಣಿಗಳಾದ್ಮೇಲೆನೆ ಮಾನವ ಜನ್ಮ ಸಿಗೋದಂತೆ. ಮಾನವ ಮುಕ್ತಿ ಪಡೆಯೋಕೆ 51 ಲಕ್ಷ ಜನ್ಮಗಳ ಅವಕಾಶ ಇದೆ ಅಂತ ಓದಿದ್ದೀನಿ. ಇಷ್ಟೊಂದು ಲಕ್ಷಗಟ್ಲೆ ಜನ್ಮ ಯಾಕೆ ಅಂತ ಕೇಳಿದೆ. ಅದಕ್ಕೆ ಪತ್ರಿಸರ್ ಹೇಳಿದ್ರು, ಆತ್ಮನ ಆಶ್ರಯ ತಾಣವಾಗಿ ಮಾನವನಿಗೆ ದೇಹವನ್ನ ಕೊಟ್ಟು, ಇನ್ನೂ ಏನೇನ್ ಕೊಟ್ಟಿದ್ದಾನೆ ಭಗವಂತ ನಮ್ಗೆ? ಪ್ರಕೃತಿ, ಸೃಷ್ಟಿ, ದಿವ್ಯ ಪ್ರಜ್ಞೆ, ಮನಸ್ಸು, ಬುದ್ಧಿಗಳನ್ನು ಕೊಟ್ಟು, ಸರ್ವ ಸ್ವತಂತ್ರವನ್ನು ಕೊಟ್ಟು, ವರ್ಣರಂಜಿತವಾದ ಈ ಭೂಮಿ ಕಳುಹಿಸಿ, ಆಕರ್ಷಣೆಗೆ ಒಳಗಾಗುವಂತಹ ವಾತಾವರಣವನ್ನೂ ಕಲ್ಪಿಸಿ ಕೊಟ್ಟು, ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾನೆ. ಆ ಸರ್ವ ಸ್ವತಂತ್ರವನ್ನ ಬಳಸ್ಕೊಂಡು, ಬುದ್ಧಿ ವಿವೇಕವನ್ನ ಬಳಸ್ದೇನೆ, ಇಂದ್ರಿಯ ಚಾಪಲ್ಯಗಳಿಂದ, ಅರಿಷಡ್ವರ್ಗಗಳಿಂದ ಮಾಡಬಾರದ ಕೆಲಸಗಳನ್ನ ಮಾಡಿ, ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಮೂಲಕ ತನ್ನಿಂದ ತಪ್ಪುಗಳಾಗಿ, ಆ ತಪ್ಪುಗಳನ್ನ ತಿದ್ದಿಕೊಳ್ಳೋಕೋಸ್ಕರ ಲಕ್ಷ ಲಕ್ಷ ಜನ್ಮಗಳನ್ನ ಎತ್ತಿ ಹಂತ ಹಂತವನ್ನು ಆಗಿ ಆತ್ಮವಿಕಸನ ಹೊಂದಕ್ಕೆ, ಪರಿಪೂರ್ಣನಾಗಕ್ಕೆ ಅಷ್ಟು ಲಕ್ಷ ಜನ್ಮಗಳ ಅವಕಾಶ ಇದೆ. ನಾನೇ ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿರೋ ತಪ್ಪು ಅನ್ನೋ ಅರಿವು ಮೂಡಕ್ಕೆ ಎಷ್ಟೋ ಜನ್ಮಗಳು ಬೇಕು. ಇನ್ನು ತಿದ್ದುಕೊಳ್ಳೋಕೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಇನ್ನೆಷ್ಟು ಜನ್ಮಗಳು ಬೇಕು. ಇಂತಿಷ್ಟೇ ಜನ್ಮಗಳು ಎತ್ತಲೇಬೇಕು ಅಂತೇನು ಇಲ್ಲವಾದ್ರೂ
ಸಾಮಾನ್ಯವಾಗಿ ಕನಿಷ್ಠ 400 ಜನ್ಮಗಳಂತೂ ಎತ್ತಲೇಬೇಕಾಗಬಹುದು. ಆದ್ರೆ ಆಧ್ಯಾತ್ಮಿಕತೆಯ ಹಾಗೂ ನೈತಿಕತೆಯ ಜ್ಞಾನ, ಆತ್ಮಜ್ಞಾನ ಬೇಗ ಮೂಡಿದ್ರೆ, ಧರ್ಮಯುತ ಜೀವನ ಸಾಗಿಸಿದ್ರೆ, ತಪ್ಪಾಗದಂತೆ ಎಚ್ಚರ ವಹಿಸಿ ಮನೋನಿಗ್ರಹ ಸಾಧಿಸಿದ್ರೆ, ದೈವಿ ಗುಣಗಳನ್ನ ಬೆಳೆಸ್ಕೊಂಡ್ರೆ, ಮಾನವೀಯತೆ ಮೂಡಿ ಸತ್ಕಾರ್ಯಗಳನ್ನೇ ಸತ್ಕರ್ಮಗಳನ್ನೇ ಮಾಡಿದ್ರೆ, ಆನಾಪಾನಸತಿ ಧ್ಯಾನದಲ್ಲಿ ತೊಡಗಿ PSSM ನ 18 ಮಾರ್ಗದರ್ಶಿ ಸೂತ್ರಗಳನ್ನ ಅನುಸರಿಸ್ತಾ ಬಂದ್ರೆ ಭಗವಂತನಿಗೆ ಬೇಗ ಹತ್ರ ಆಗ್ತಾನೆ. ಯಾಕಂದ್ರೆ ಸತ್ಕಾರ್ಯಗಳನ್ನ ಮಾಡುವಂತಹ, ಸನ್ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿ ಪರಮಾತ್ಮನಿಗೆ ಪ್ರೀತಿಪಾತ್ರ. ಮಾನವ ಕರ್ಮಚಕ್ರದಿಂದ ಮೀರಿ ಮೇಲೇರಿ ಮಾಧವನ ಹಂತಕ್ಕೇರಿ ಅಂಶಾತ್ಮ ಪರಮಾತ್ಮನ ಹಂತಕ್ಕೆ ಬರ್ಲಿ ಅನ್ನೋದೇನೆ ಪರಮಾತ್ಮನ ಅಪೇಕ್ಷೆ. ಪರಮಾತ್ಮನ ಸತ್ಯ ಪ್ರಕಾಶದಲ್ಲಿ, ಪರಮಾತ್ಮನ ದಿವ್ಯ ಶಕ್ತಿ ಚೈತನ್ಯದಲ್ಲಿ, ಪ್ರಕಾಶದಲ್ಲಿ ಲೀನವಾಗೋದೇ ಮೋಕ್ಷ ಅಂತ ಪತ್ರಿ ಸರ್ ಹೇಳಿದ್ದಾರೆ ಅಂತ ಹೇಳ್ತಾ, ನನ್ನ ಈ ದಿನದ ಉಪನ್ಯಾಸವನ್ನ ಮುಗಿಸ್ತಾ, ನನಗೆ ಈ ವೇದಿಕೆಯಲ್ಲಿ ನನ್ನ ಅಲ್ಪ ಸ್ವಲ್ಪ ಜ್ಞಾನವನ್ನ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್, ಧನ್ಯವಾದಗಳು. ಅದ್ಭುತವಾದ ಇವತ್ತಿನ ಜ್ಞಾನ ಹಂಚಿಕೆ. ಅಲ್ಪ ಸ್ವಲ್ಪ ಅಲ್ಲ, ತುಂಬಾ ಹೆಚ್ಚಾಗಿ ಜ್ಞಾನ ಹಂಚಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಗೆಲ್ಲರಿಗೂ ಕರ್ಮಚಕ್ರದ ಬಗ್ಗೆ ಮತ್ತೊಂದ್ಸರಿ ಪರಿಪೂರ್ಣವಾಗಿ ಹಂಚ್ಕೊಟ್ಟಿದ್ರಿ. ಖಂಡಿತ ಇದು ಮತ್ತೆ ಮತ್ತೆ ವಿಡಿಯೋವನ್ನು ಮಾಸ್ಟರ್ಸ್ ಈ ವಿಡಿಯೋವನ್ನು ಪದೇ ಪದೇ ನೋಡಿ ಮನನ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸರಿ ಕೇಳಿಸ್ಕೊಂಡ ತಕ್ಷಣವೇ ಅದು ನಮ್ಗೆ ಹೊರಗಡೆ ಹೋಗಲ್ಲ. ಖಚಿತ ಅದು ಖಂಡಿತವಾಗಿ ಪದೇ ಪದೇ ನೋಡ್ಬೇಕು, ಮನನ ಮಾಡ್ಕೋಬೇಕು. ಶ್ರವಣ ಆಯ್ತಲ್ಲ, ಈಗ ಮನನ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕಲಿಸಿ, ಮತ್ತೆ ನೀವು ಅದನ್ನ ಲೈಕ್ ಮಾಡಿ. ಇದೇನಂದ್ರೆ ಒಂದ್ಸರಿ ನೋಡಿದ್ರೆ ಸ್ವಲ್ಪ ಪಾಯಿಂಟ್ಸು ಹೊರಗಡೆ ಜೀರ್ಣ ಆಗತ್ತೆ, ಮತ್ತೆ ಒಂದ್ಸರಿ ನೋಡಿದ್ರೆ ಇನ್ ಸ್ವಲ್ಪ ಪಾಯಿಂಟ್ಸ್ ಬರ್ತಾ ಇರ್ತದೆ. ಈ ರೀತಿಯಲ್ಲಿ ಇದೆಲ್ಲ, ಯಾಕಂದ್ರೆ ಭಾಷಣ ಅನ್ನೋದು ಆ ಫ್ಲೋ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಬಂದಿರ್ತದೆ. ನಾವು ಅದೆಲ್ಲ ಮನದಲ್ಲಿ ಇಟ್ಕೊಳಕ್ ಆಗಲ್ಲ, ನೆನಪಲ್ಲಿ ಇಟ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಪದೇ ಪದೇ ನೋಡ್ತಾ ಇದ್ರೆ ನಮಗೆ ಪೂರ್ತಿ ಅರ್ಥ ಆಗಿ ಆದ್ಮೇಲೆ ನಾವು ಅದು ಪಾಲನೆ ಮಾಡಕ್ ಈಸಿ ಆಗುತ್ತೆ. ನನ್ನ ನೆನಪಲ್ಲಿ ಯಾವಾಗಲೂ ಇರ್ಬೇಕಂದ್ರೆ ಮನನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್, ಥ್ಯಾಂಕ್ ಯು. ಎಸ್.